ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಹೇಗಿದ್ದೀರಿ ಎಲ್ಲರೂ? ನಾನು ಅನ್ಕೊಂತಿದ್ದೀನಿ ಎಲ್ಲರೂ ಖುಷಿಯಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ. ಹಾಗೆ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ, ಹೇಗೆ ಅಭ್ಯಾಸ ಮಾಡ್ತಿದ್ದೀರಾ, ಚೆನ್ನಾಗಿ ಓದ್ತಿದ್ದೀರಾ ಎಲ್ಲರೂ? ಓಕೆ, ಆಲ್ ರೈಟ್. ಸೊ ನೀವು ಅನ್ಕೊಂತಿರ್ಬೋದು, ಮ್ಯಾಮ್ ದಿನ ಇದೇ ಕಥೆ, ಹೆಂಗಿದ್ದೀರಿ, ಊಟ ಮಾಡಿದ್ರಾ, ಓದ್ತಿದ್ದೀರಾ, ಪ್ರಿಪೇರ್ ಆಗ್ತಿದ್ದೀರಾ, ಇದೇ ಕಥೆನಾ ಮ್ಯಾಮ್ ಅಂತ ನೀವು ಅನ್ಕೋಬೋದು. ಇವತ್ತು ಈ ರೀತಿ ಕೇಳೋದೇನಿದೆ ಅಲ್ಲ, ಇದು ಲಾಸ್ಟ್. ಯಾಕೆ ಅಂದರೆ ಇವತ್ತು ನಮ್ಮ ಕಡೆಯ ಸೆಷನ್. ಸೊ ಈ ಒಂದು ಯಥಾರ್ಥ ಬ್ಯಾಚಲ್ಲಿ ಮ್ಯಾಥಮೆಟಿಕ್ಸ್ನ ನಾವೇನು ಇಷ್ಟು ದಿವಸ ಮ್ಯಾಥಮೆಟಿಕ್ಸ್ ಜರ್ನಿ ಏನಿತ್ತಲ್ಲ, ಅದು ಇವತ್ತಿಗೆ ಲಾಸ್ಟ್ ಆಗುತ್ತೆ. ಅಂದರೆ ನಮ್ಮ 15ನೇ ಚಾಪ್ಟರ್ ಏನಿದೆ ಅಲ್ಲ, ಗ್ರೇಡ್ 9 ಮ್ಯಾಥಮೆಟಿಕ್ಸಲ್ಲಿ, ಆ 15ನೇ ಚಾಪ್ಟರ್ನ 15th ಚಾಪ್ಟರ್ನ ಲಾಸ್ಟ್ ಸೆಷನ್. ಅಂದರೆ ಏನು, ಇರೋದೇ 15 ಚಾಪ್ಟರಾ, ಲಾಸ್ಟ್ ಚಾಪ್ಟರ್ನ ಲಾಸ್ಟ್ ಸೆಷನ್ ಅಂತ ಹೇಳ್ತಿದ್ದೀನಿ. ಓಕೆ, ಸೊ ಹಾಗಿದ್ರೆ ಯಾವ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ವಿ? ಲಾಸ್ಟ್ ಚಾಪ್ಟರ್ ಅಂತೇನೋ ಹೇಳಿದೆ. ಯಾವುದದು? ಏರಿಯಾಸ್ ಆಫ್ ಪ್ಯಾರಲೆಲೋಗ್ರಾಮ್ಸ್ ಆ್ಯಂಡ್ ಟ್ರಯಾಂಗಲ್ಸ್. ಹೌದಾ? ಸೊ ಇದರಲ್ಲಿ ನಮ್ಮ 4th ಸೆಷನ್ ಇವತ್ತು. ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ನಾವು ಏನನ್ನ ಕಲಿಯೋದಕ್ಕೆ ಹೊರಟಿದ್ದೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಲ್ ರೈಟ್, ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಇವತ್ತು ನಮ್ಮ ಲಾಸ್ಟ್ ಸೆಷನ್, ಬಟ್ ಅಂದ್ರೂ ನಾವು ಕಲಿಯೋದಂತರೂ ಸತ್ಯ. ಹೌದಾ? ಆಲ್ ರೈಟ್, ಸರಿ. ಹಾಗಿದ್ರೆ ಬನ್ನಿ, ಎಲ್ಲರೂ ಸೆಷನ್ಗೆ ತಯಾರಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಸೆಷನ್ನ ಶುರು ಮಾಡ್ತಿದ್ದೀನಿ. ಆಲ್ ರೈಟ್, ಸೊ ಯಾವಾಗಲೂ ನಮ್ಮ ಅಭ್ಯಾಸ ಏನು ಅಂದರೆ, ಹಿಂದಿನ ಸೆಷನಲ್ಲಿ ಏನು ಕಲ್ತಿದ್ವಿ ಅನ್ನೋದನ್ನು ರಿವೈಸ್ ಮಾಡಿ ಇವತ್ತಿನ ಸೆಷನ್ ಕಡೆಗೆ ಬರೋರು. ಹೌದಾ? ಇವತ್ತು ಅದೇ ಕೆಲಸ ಮಾಡೋಣ. ಸೊ ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್ ಅನ್ನುವಂಥ ಕಾನ್ಸೆಪ್ಟ್ನ ಹಿಂದಿನ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ನೆನಪಿದೆ ಅಲ್ವಾ? ಯಾವುದೇ ಎರಡು ಟ್ರಯಾಂಗಲ್ಸ್ಗಳು, ಇಫ್ ದೇ ಆರ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್, ದೇ ಆರ್ ಈಕ್ವಲ್ ಇನ್ ಏರಿಯಾ. ಸೇಮ್ ಪ್ಯಾರಲೆಲೋಗ್ರಾಮ್ ಥರನೇ. ಹೌದಾ? ಹಾಗೆ ಇನ್ನೊಂದು ವಿಷಯ ಕಲ್ತ್ವಿ, ಅದೇನು ಅಂದರೆ, ಯಾವುದಾದ್ರೂ ಎರಡು ಟ್ರಯಾಂಗಲ್ಸ್ಗಳು ಒಂದು ಸೇಮ್ ಬೇಸ್ ಮೇಲೆ ನಿಂತಿದೆ ಅಂತ ಇಟ್ಕೊಳ್ಳಿ. ಹೌದಾ? ಹಾಗಿದ್ರೆ ಆ ಎರಡೂ ಟ್ರಯಾಂಗಲ್ಸ್ಗಳು, ಇಫ್ ದೇ ಆರ್ ಬಿಟ್ವೀನ್ ಎನಿ ಟೂ ಲೈನ್ಸ್, ದೆನ್ ದೋಸ್ ಲೈನ್ಸ್ ಆರ್ ಪ್ಯಾರಲೆಲ್. ಇದನ್ನೂ ಅರ್ಥ ಮಾಡ್ಕೊಂಡ್ವಿ. ಹೌದಾ? ಸೊ ಇದನ್ನು ನಾವು ನಿನ್ನೆ ಸೆಷನಲ್ಲಿ ಕಲ್ತ್ವಿ. ಎಕ್ಸಾಂಪಲ್, ಕೆಲವು ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ಏನು ಕಲಿಯೋದಕ್ಕೆ ಹೊರಟಿದ್ದೀವಿ ಅಂದರೆ, ಇದೇ ಕಾನ್ಸೆಪ್ಟ್ ಮೇಲೆ ಇರುವಂಥ NCERT ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಓಕೆ, ಸೊ ಎಲ್ಲರೂ ಸೆಷನ್ಗೆ ತಯಾರಿದ್ದೀರಾ ಅಂದ್ಕೊಂಡು ನಾನು ಶುರು ಮಾಡ್ತಿದ್ದೀನಿ. ಆಲ್ ರೈಟ್, ಸರಿ. ಹಾಗಿದ್ರೆ ನಮ್ಮ ಇವತ್ತಿನ ಸೆಷನ್ನ ಮೊದಲನೇ ಪ್ರಶ್ನೆ, DE and F are respectively the midpoints of the sides BC, CA and AB of a triangle ABC. Show that BDEF is a parallelogram. ಹಾಗೆ ಎರಡನೇದು, ಇದು ಫಸ್ಟ್ ಒನ್, BDEF is a parallelogram ಅಂತ ತೋರಿಸ್ಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಏರಿಯಾ ಆಫ್ DEF is equal to 1/4 times of ಏರಿಯಾ ಆಫ್ ಟ್ರಯಾಂಗಲ್ ABC ಅಂತ ತೋರಿಸ್ಬೇಕು. ಹಾಗೆ ಮೂರನೇದೇನು, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ BDEF is equal to 1/2 times of ಏರಿಯಾ ಆಫ್ ಟ್ರಯಾಂಗಲ್ ABC ಅಂತ ಪ್ರೂವ್ ಮಾಡಬೇಕು. ಮಾಡೋಣ. ಆದರೆ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಈ ಪ್ರಶ್ನೆಗೆ ಯಾವುದೇ ರೀತಿ ಡಯಾಗ್ರಾಮ್ ಕೊಟ್ಟಿಲ್ಲ. ಅದನ್ನು ನಾವೇ ಕನ್ಸ್ಟ್ರಕ್ಟ್ ಮಾಡಬೇಕು. ಏನು ಹೇಳ್ತಿದ್ದಾರೆ? DE and F ಮೂರು, ದೇ ಆರ್ ರೆಸ್ಪೆಕ್ಟಿವ್ಲಿ ಅಂತ ಬಂದಾಗ ನೀವು ಆ ಸೈಡಿಗೆ ಅದೇ ಮಿಡ್ ಪಾಯಿಂಟ್ಸ್ಗಳನ್ನೇ ತಗೋಬೇಕು. ಏನವೆಲ್ಲ? ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್ಸ್ BC. ಅಂದರೆ BCಗೆ ಪಾಯಿಂಟ್ D ಇಸ್ ದ ಮಿಡ್ ಪಾಯಿಂಟ್, CAಗೆ E ಇಸ್ ದ ಮಿಡ್ ಪಾಯಿಂಟ್, ABಗೆ F ಇಸ್ ದ ಮಿಡ್ ಪಾಯಿಂಟ್. ಅರ್ಥ ಆಯ್ತಾ? ರೆಸ್ಪೆಕ್ಟಿವ್ಲಿ ಅಂತ ಅದಕ್ಕೆ ಕೊಟ್ಟಿರ್ತಾರೆ. ರೆಸ್ಪೆಕ್ಟಿವ್ಲಿ ಅಂದರೆ ಆ ಸೈಡಿಗೆ ಆ ಮಿಡ್ ಪಾಯಿಂಟ್ಸು ಅಂತ. ಓಕೆ, ಸರಿ. ಸೊ BCಗೆ ಏನು ಹೇಳಿದರು? D ಹೇಳಿದರು. ಹೌದಾ? ಹಾಗೆ CA ಅಥವಾ ACಗೆ ಏನು ಹೇಳಿದರು? E ಹೇಳಿದರು. ಹಾಗೆ ABಗೆ ಏನು ಹೇಳಿದರು? F ಹೇಳಿದರು ಅಲ್ವಾ? ಸೊ ಅದೇ ರೀತಿ ಮಿಡ್ ಪಾಯಿಂಟ್ಸ್ಗಳನ್ನು ತಗೊಂಡಾಯಿತು. ಹಾಗೆ ಮಿಡ್ ಪಾಯಿಂಟ್ಸ್ಗಳನ್ನು ಕೂಡ ಜಾಯಿನ್ ಮಾಡಿ ಆಯಿತು. ನಮಗೆ ಇನ್ನೊಂದು ಟ್ರಯಾಂಗಲ್ ಬಂತು. ಇಷ್ಟು ಗೊತ್ತಾಯ್ತಲ್ಲ? ಸರಿ. ಈಗ ಮೊದಲನೇದು ಏನು ಪ್ರೂವ್ ಮಾಡಬೇಕು? BDEF ಈಸ್ ಎ ಪ್ಯಾರಲೆಲೋಗ್ರಾಮ್ ಅಂತ ಹೇಳ್ತಿದ್ದಾರೆ. ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು. ಸರಿ, ಹಾಗಿದ್ರೆ ಮಾಡೋಣ. ಎಲ್ಲಿದೆ BDEF? ನೋಡ್ಕೊಳ್ಳಿ, BDEF. ದಿಸ್ ಇಸ್ ದ BDEF. ಏನದು? ಪ್ಯಾರಲೆಲೋಗ್ರಾಮ್ ಅನ್ನೋದನ್ನು ಪ್ರೂವ್ ಮಾಡ್ಬೇಕು ನಾವಿನ್ನು. ಓಕೆ, ಸರಿ. ನೋಡ್ಲಿಕ್ಕೇನೋ ಪ್ಯಾರಲೆಲೋಗ್ರಾಮ್ ಥರ ಕಾಣಿಸ್ತಿದೆ. ಪ್ಯಾರಲೆಲೋಗ್ರಾಮ್ ಅಂತ ಬರೆಯಂಗಿಲ್ಲ, ಆದ್ರೂ ಪ್ರೂವ್ ಮಾಡೇ ಬರಿಬೇಕು.
ಅಲ್ವಾ? ಓಕೆ, ಆಲ್ ರೈಟ್. ಹೇಗೆ ಪ್ರೂವ್ ಮಾಡೋದಾದರೆ, ಹೌ ಟು ಪ್ರೂವ್ ಇಟ್? ನೋಡಿ, ನಾವು ಈ ಒಂದು ಬಿ ಡಿ ಇ ಎಫ್ ಏನಿದೆಯಲ್ಲ, ಇದನ್ನು ಪ್ಯಾರಲೆಲೋಗ್ರಾಮ್ ಅಂತ ತೋರಿಸ್ಲಿಕ್ಕೆ ಯಾವ ಕಾನ್ಸೆಪ್ಟನ್ನು ಬಳಸ್ತಿದ್ದೀವಿ ಅಂದರೆ, ಯೂಶಲಿ ನಾವು ಈ ಚಾಪ್ಟರಲ್ಲಿ ಪ್ಯಾರಲೆಲೋಗ್ರಾಮ್ಸಲ್ಲಿ ಅದೇ ಏನದು ಸೇಮ್ ಬೇಸ್, ಹಾಗೆ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್ ಇದ್ದರೆ ಏರಿಯಾಗಳನ್ನು ಸೇಮ್ ಅಂತ ತೋರಿಸ್ತಿದ್ವಿ. ಪ್ಯಾರಲೆಲೋಗ್ರಾಮ್ ಎರಡೂ ಪ್ಯಾರಲೆಲೋಗ್ರಾಮ್ಗಳ ಏರಿಯಾ ಈಕ್ವಲ್ ಅಂತ ತೋರಿಸ್ತಿದ್ವಿ. ಈಗ ಟ್ರಯಾಂಗಲ್ಸ್ ಕಡೆಗೆ ಬಂದಾಗ ಅಲ್ಲಿನೂ ಅಷ್ಟೇ, ಇಫ್ ದೇ ಆರ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್ ಸೇಮ್ ಏರಿಯಾ ಇರುತ್ತೆ ಅಂತ. ಅಷ್ಟೇ ಅಲ್ಲದೆ ಮೀಡಿಯನ್ ಕೂಡ ಕಲ್ತಿದ್ವಿ ನಿನ್ನೆ, ನೆನಪಿದೆನಾ? ಮೀಡಿಯನ್, ಒಂದು ಟ್ರಯಾಂಗಲಲ್ಲಿ ಮೀಡಿಯನ್ ಬಂತು ಅಂತ ಆದರೆ ಆ ಮೀಡಿಯನ್ ಆ ಎರಡೂ ಟ್ರಯಾಂಗಲ್ಸ್ಗಳನ್ನು ಅಂದರೆ ಬಿಗ್ ಟ್ರಯಾಂಗಲ್ನ ಎರಡು ಸಬ್ ಟ್ರಯಾಂಗಲ್ ಆಗಿ ಡಿವೈಡ್ ಮಾಡುತ್ತೆ. ಆ ಎರಡೂ ಟ್ರಯಾಂಗಲ್ಸ್ಗಳು ದೇ ಆರ್ ಈಕ್ವಲ್ ಇನ್ ಏರಿಯಾ, ಹಾಗೆ ದೇ ಆರ್ ಕಾನ್ಗ್ರುಯೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಇದನ್ನೆಲ್ಲ ಯೂಸ್ ಮಾಡ್ತಿದ್ವಿ. ಆದರೆ ಇವಾಗ ಇದನ್ನ ಸಾಲ್ವ್ ಮಾಡೋದಕ್ಕೆ, ಇದನ್ನ ಪ್ರೂವ್ ಮಾಡೋದಕ್ಕೆ ಆ ಕಾನ್ಸೆಪ್ಟ್ ಕಡೆಗೆ ಹೋಗಲ್ಲ ಸದ್ಯದ ಮಟ್ಟಿಗೆ. ಹಾಗಿದ್ರೆ ಯಾವುದನ್ನು ಯೂಸ್ ಮಾಡ್ತೀವಿ ಅಂದರೆ, ಮಿಡ್ ಪಾಯಿಂಟ್ಸ್ಗಳನ್ನು ಕೊಟ್ಟಾರಲ್ಲ, ಹಾಂ, ಮಿಡ್ ಪಾಯಿಂಟ್ ಥಿಯರಮ್ ಕಲ್ತೀವಲ್ಲ, ಆ ಮಿಡ್ ಪಾಯಿಂಟ್ ಥಿಯರಮ್ ಕಡೆಗೆ ಹೋಗೋಣ. ಏನು ಹೇಳುತ್ತೆ ಮಿಡ್ ಪಾಯಿಂಟ್ ಥಿಯರಮ್? ನೆನಪು ಮಾಡ್ಕೊಳ್ಳಿ, ಆಲ್ರೆಡಿ ಕಲ್ತೀವಿ, ಬಟ್ ಇವಾಗ ಅದನ್ನು ಯೂಸ್ ಮಾಡ್ತಿದ್ದೀವಿ. ಈ ಮ್ಯಾಥಮೆಟಿಕ್ಸಲ್ಲಿ ಯಾವ ಕಾನ್ಸೆಪ್ಟು ಯಾವ ಚಾಪ್ಟರಲ್ಲಿ ಹೆಂಗೆ ಯೂಸ್ ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡಲಿಕ್ಕಾಗಲ್ಲ. ಹೆಂಗಾದರೂ ಬರ್ಬೋದು, ಹೌದಾ? ಆದರೆ ಕಾನ್ಸೆಪ್ಟ್ ಅದಕ್ಕೆ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಎಲ್ಲ ಈಗ ಸಪೋಸ್ ಆ್ಯಂಗಲ್ ಸಮ್ ಪ್ರಾಪರ್ಟಿ ಅಪ್ಲೈ ಮಾಡಬೇಕು. ಆ್ಯಂಗಲ್ ಸಮ್ ಪ್ರಾಪರ್ಟಿ ಗೊತ್ತಿದ್ರೆ ನಮಗೆ ಐಡಿಯಾ ಬರುತ್ತೆ, ಆ್ಯಂಗಲ್ ಸಮ್ ಪ್ರಾಪರ್ಟಿ ಇಲ್ಲ ಅಪ್ಲೈ ಮಾಡ್ಬೋದಲ್ಲ ಅಂತ, ಹೌದಾ? ಮಿಡ್ ಪಾಯಿಂಟ್ ಥಿಯರಮ್ ಬಗ್ಗೆ ನಾಲೆಡ್ಜ್ ಇದ್ದರೆ, ಅದ್ರ ಬಗ್ಗೆ ನಮಗೆ ಸರಿಯಾಗಿ ಜ್ಞಾನ ಇದ್ದರೆ, ಇಲ್ಲಿ ಮಿಡ್ ಪಾಯಿಂಟ್ ಥಿಯರಮೇ ಅಪ್ಲೈ ಮಾಡಿ ನೋಡ್ಬೋದಲ್ಲ, ಬರ್ಬೋದೇನೋ, ಹೌದಾ? ಯಾಕೆಂದರೆ ನೀವು ಬೇರೆ ಯಾವುದನ್ನು ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಫ್ ಇಟ್ ಈಸ್ ಎ ಪ್ಯಾರಲೆಲೋಗ್ರಾಮ್, ಒಂದು ವೇಳೆ ಇದನ್ನು ಪ್ಯಾರಲೆಲೋಗ್ರಾಮ್ ಅಂತ ಕೊಟ್ಟು ಇವೆರಡನ್ನ ಕಾನ್ಗ್ರುಯೆಂಟೋ, ಇವೆರಡರ ಏರಿಯಾ ಈಕ್ವಲ್ಲೋ ಅಂತ ಕೇಳಿದರೆ ಸುಲಭವಾಗಿ ಬರಿಬೋದಾಗಿತ್ತು. ಆದರೆ ಇಲ್ಲಿ ನಮಗೆ ಏನು ಅಂದರೆ ಏನು ಗೊತ್ತಿಲ್ಲ, ವಿ ನೀಡ್ ಟು ಪ್ರೂವ್ ಇಟ್ ಆಸ್ ಎ ಪ್ಯಾರಲೆಲೋಗ್ರಾಮ್. ಅದಕ್ಕೆ ನಾವೇನು ಮಾಡ್ತೀವಿ, ಮಿಡ್ ಪಾಯಿಂಟ್ ಥಿಯರಮ್ನ ಇವಾಗ ಯೂಸ್ ಮಾಡ್ಕೊಳ್ತೀವಿ. ಮಿಡ್ ಪಾಯಿಂಟ್ ಥಿಯರಮ್ ಏನು ಹೇಳುತ್ತೆ? ವೆನ್ ಇನ್ ಎ ಟ್ರಯಾಂಗಲ್, ಇಫ್ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಈಸ್ ಹ್ಯಾವಿಂಗ್ ದ ಮಿಡ್ ಪಾಯಿಂಟ್ಸ್. ಓಕೆ, ಸಪೋಸ್ ಒಂದು ಟ್ರಯಾಂಗಲಲ್ಲಿ ಎರಡು ಸೈಡ್ಗಳು ಮಿಡ್ ಪಾಯಿಂಟನ್ನು ಹೊಂದಿರ್ತವೆ ಅಂತ ಇಟ್ಕೊಳ್ರಿ. ಆ ಎರಡು ಮಿಡ್ ಪಾಯಿಂಟ್ಸ್ಗಳನ್ನು ನಾನು ಜಾಯಿನ್ ಮಾಡಿದಾಗ ಏನು ಬರುತ್ತೆ? ಐ ವಿಲ್ ಗೆಟ್ ಎ ಲೈನ್. ಸೊ ದಟ್ ಲೈನ್ ಈಸ್ ಪ್ಯಾರಲೆಲ್ ಟು ದ ಥರ್ಡ್ ಸೈಡ್. ಥರ್ಡ್ ಸೈಡ್ ಅಂದರೆ ಅದು ಯಾವುದರ ಮೇಲೆ ಮಿಡ್ ಪಾಯಿಂಟ್ ಇಲ್ಲಲ್ಲ, ಆ ಲೈನಿಗೆ ಅದನ್ನು ಥರ್ಡ್ ಸೈಡ್ ಅಂತ ಕರಿತೀವಿ. ಆ ಥರ್ಡ್ ಸೈಡಿಗೆ ಈ ಒಂದು ಲೈನ್ ಏನಿದೆ ಅಲ್ಲ, ಅಂದರೆ ಉಳಿದ ಎರಡೂ ಸೈಡ್ಸ್ಗಳ ಟ್ರಯಾಂಗಲಲ್ಲಿ ಇರ್ತಕ್ಕಂಥ ಎರಡೂ ಸೈಡ್ಸ್ಗಳ ಮಿಡ್ ಪಾಯಿಂಟಿಂದ ಜಾಯಿನ್ ಆಗಿರ್ತಕ್ಕಂಥ ಲೈನ್ ಏನಿದೆ ಅಲ್ಲ, that will be parallel to the third side BC. Got it? ಇದು ನೆನಪಿದೆ ಅಲ್ವಾ? ಆಲ್ರೆಡಿ ಓದಿವಿ, ನೆನಪು ಮಾಡ್ಕೊಂಡ್ವಿ. ಸರಿ, ಈಗ ಇದನ್ನು ನಾವು ಯೂಸ್ ಮಾಡ್ತಿದ್ದೀವಿ. ಮಾಡೋಣ ಹೆಂಗೆ? ಹೌ ಟು ಯೂಸ್ ನೋಡಿ, ಇಲ್ಲಿ ಬರಿತೀನಿ ಫಸ್ಟ್. ಓಕೆ, ಸೊ ಇನ್ ಟ್ರಯಾಂಗಲ್ ಎ ಬಿ ಸಿ ಬಿಗ್ ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತಿದ್ದೀನಿ. ಯಾವುದೋ ಬಿಗ್ ಟ್ರಯಾಂಗಲ್, ಇದನ್ನೇ ಕನ್ಸಿಡರ್ ಮಾಡ್ತಿದ್ದೀನಿ. ಇದರಲ್ಲಿ ಎಫ್ ಇ ಇವೆಲ್ಲ ಏನು ಮಿಡ್ ಪಾಯಿಂಟ್ಸ್ಗಳು, ಹೌದಾ? ನನಗಿವಾಗ ಎರಡು ಮಿಡ್ ಪಾಯಿಂಟ್ಸ್ ಎಫ್ ಇ ಬೇಕು. ಆ ಎಫ್ ಇ ಏನಿದೆಯಲ್ಲ ಅದನ್ನು ಜಾಯಿನ್ ಮಾಡಿದಾಗ ಇಟ್ ವಿಲ್ ಬಿಕಮ್ ಪ್ಯಾರಲೆಲ್ ಟು ಬಿ ಸಿ. ಬಿ ಸಿಗೆ ಪ್ಯಾರಲೆಲ್ ಆಗಿ ಎಫ್ ಇ ಬರುತ್ತೆ. ಆಮ್ ಐ ರೈಟ್? ಕರೆಕ್ಟ್ ಅಲ್ವಾ? ಅಕಾರ್ಡಿಂಗ್ ಟು ಮಿಡ್ ಪಾಯಿಂಟ್ ಥಿಯರಮ್. ಸರಿ, ಹಾಗಿದ್ರೆ ಇನ್ ಟ್ರಯಾಂಗಲ್ ಎ ಬಿ ಸಿ ಎಫ್ is the midpoint of AB and E is the midpoint of AC. ಹೌದಾ? ಸೊ ನಾನಿಲ್ಲಿ ಕನ್ಕ್ಲೂಡ್ ಮಾಡ್ಬೋದು. ಹಾಗಿದ್ರೆ therefore according to midpoint theorem, ಏನಾಗುತ್ತೆ? ಎಫ್ ಈಸ್ ಪ್ಯಾರಲೆಲ್ ಟು ಬಿ ಸಿ. ಏನು? ಎಫ್ ಇ ಈಸ್ ಪ್ಯಾರಲೆಲ್ ಟು ಬಿ ಸಿ. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಾ? ಸೊ ಎಫ್ ಇ ಇವೆರಡು ಮಿಡ್ ಪಾಯಿಂಟ್ಸ್ ಜಾಯಿನ್ ಆಗಿ ಬಿ ಸಿಗೆ ಥರ್ಡ್ ಸೈಡಿಗೆ ಪ್ಯಾರಲೆಲ್ ಆಯಿತು. ಓಕೆ, ಹಾಗಿದ್ರೆ ಇವಾಗ ಹೇಳಿ, ಈ ಬಿ ಸಿಯಲ್ಲಿ ಬಿ ಡಿ ಏನಿದೆ ಅಲ್ಲ, ದಿಸ್ ಇಸ್ ದ ಪಾರ್ಟ್ ಆಫ್ ದಿಸ್ ಲೈನ್.
ಈ ಬಿ ಡಿ ಸಹಿತ ಎಫ್ ಇಗೆ ಪ್ಯಾರಲಲ್ಲು, ಡಿ ಸಿ ಸಹಿತ ಎಫ್ ಇಗೆ ಪ್ಯಾರಲಲ್ ಇರುತ್ತೆ ತಾನೆ. ಸೊ ಎರಡು ಲೈನ್ಗಳು ಪ್ಯಾರಲಲ್ ಅಂದರೆ ಆ ಲೈನ್ಗಳ ಭಾಗಗಳು ಕೂಡ ಒಂದಕ್ಕೊಂದು ಪ್ಯಾರಲಲ್ ಇರುತ್ತೆ. ಸೊ ದಟ್ಸ್ ವೈ ಐ ವಿಲ್ ಕನ್ಸಿಡರ್ ಎಫ್ ಇ ಈಸ್ ಪ್ಯಾರಲಲ್ ಟು ಬಿ ಡಿ. ಎಫ್ ಇ ಈಸ್ ಪ್ಯಾರಲಲ್ ಟು ಬಿ ಡಿ. ಯಾಕೆ ಬಿ ಡಿನ ನಾನು ತಗೊಂಡೆ? ಬಿಕಾಸ್ ಸಿ ಬಿ ಡಿ ಇ ಎಫ್ ಇಸ್ ಅ ಪ್ಯಾರಲೆಲಗ್ರಾಮ್ ಅಂತ ಕೇಳ್ತಿದ್ದಾರೆ. ಸೊ ಇದಿಷ್ಟನ್ನ ನಾವು ಪ್ಯಾರಲೆಲಗ್ರಾಮ್ ಅಂತ ತೋರಿಸ್ಬೇಕು ಅಂದರೆ ಹೌದಾ ಏನಾಗಬೇಕು? ಅಪೋಸಿಟ್ ಸೈಡ್ಸ್ಗಳು ಪ್ಯಾರಲೆಲ್ ಅಂತ ಪ್ರೂವ್ ಆಗಬೇಕಲ್ಲ, ಅದಕ್ಕೆ. ಸೊ ವಾಟ್ ಐ ವಿಲ್ ಡೂ? I will write therefore FE is parallel to BD. FE is parallel to BD. ಇಷ್ಟ ಅರ್ಥ ಆಯ್ತಾ? ಇಷ್ಟ ಅರ್ಥ ಆಯ್ತಾ ಹೇಳಿ? ಓಕೆ. ಸೊ ಇದು ಬೇಡ, ಇದನ್ನು ಹಾಗೆ ತೋರಿಸ್ಬಿಡೋಣ. ಹೆಂಗೆ? ಹೀಗೆ. ಓಕೆ, ಗಾಟ್ ಇಟ್? ಇಲ್ಲಾಂದರೆ ಇಲ್ಲಿ ಬೇಡ, ನೆಕ್ಸ್ಟ್ ಸ್ಲೈಡಲ್ಲಿ ಬರಿತೀನಿ ಇದನ್ನು. ಓಕೆ, ಇಲ್ಲಿ ಸರಿಯಾಗಿ ಕಾಣಿಸಲ್ಲ, ಅದಕ್ಕೆ ನೆಕ್ಸ್ಟ್ ಸ್ಲೈಡಲ್ಲಿ ಐ ವಿಲ್ ರೈಟ್. ಸೊ ದೇರ್ ಫೋರ್ ಎಫ್ ಇ ಈಸ್ ಪ್ಯಾರಲೆಲ್ ಟು ಬಿ ಡಿ. ಎಫ್ ಇ ಈಸ್ ಪ್ಯಾರಲೆಲ್ ಟು ಬಿ ಡಿ. ಗಾಟ್ ಇಟ್? ಇಷ್ಟ ಅರ್ಥ ಆಯ್ತಾ? ಸರಿ, ಈಗ ನೆಕ್ಸ್ಟ್ ಮತ್ತೇನು ಮಾಡಬಹುದು? ಇನ್ನೊಂದು ಕೆಲಸ ಮಾಡ್ತೀನಿ. ಅದೇನು ಅಂದರೆ ಐ ವಿಲ್ ಟೇಕ್ ಒನ್ ಮೋರ್ ಸೈಡ್ ಅಥವಾ ಒನ್ ಮೋರ್ ಲೈನ್. ಯಾವುದು ನೋಡಿ, ಇದೇ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಇ ಮತ್ತು ಡಿ ಆರ್ ದ ಮಿಡ್ ಪಾಯಿಂಟ್ಸ್. ಇಫ್ ಐ ಜಾಯಿನ್ ದೀಸ್ ಟೂ ಲೈನ್ಸ್, ಓಕೆ ಸಾರಿ ದೀಸ್ ಟೂ ಪಾಯಿಂಟ್ಸ್, ನನಗೆ ಒಂದು ಲೈನ್ ಬರುತ್ತೆ. ಹಾಗೆ ಈ ಲೈನ್ ಈ ಎ ಬಿ ಏನಿದೆಯಲ್ಲ ಇದಕ್ಕೆ ಪ್ಯಾರಲಲ್. ಒಪ್ತೀರಾ? ಸೊ ಟ್ರಯಾಂಗಲ್ನ ಈ ರೀತಿ ತಗೊಂಡಾಗ ಇವೆರಡು ಮಿಡ್ ಪಾಯಿಂಟ್ಸ್ ಆದಾಗ ಥರ್ಡ್ ಸೈಡಿಗೆ ಈ ಒಂದು ಲೈನ್ ಪ್ಯಾರಲಲ್ ಆಗುತ್ತೆ. ಹೌದಾ? ಸೊ ಹಾಗಿದ್ರೆ ನಾನೀಗ ಬರಿತೀನಿ ಏನಂತ? ಇ ಡಿ ಈಸ್ ಪ್ಯಾರಲಲ್ ಟು ಎ ಬಿ. ಇ ಡಿ ಈಸ್ ಪ್ಯಾರಲಲ್ ಟು ಎ ಬಿ. ಆಲ್ಸೋ ಇಲ್ಲಿ ಬರಿತೀನಿ, ಆಲ್ಸೋ ಇ ಡಿ ಈಸ್ ಪ್ಯಾರಲಲ್ ಟು ಎ ಬಿ. ಹೌದಾ? ಅರ್ಥ ಆಗ್ತಿದೆಯಲ್ಲ? ಸೇಮ್ ಮಿಡ್ ಪಾಯಿಂಟ್ ಥೆರಮ್ನೇ ಅಪ್ಲೈ ಮಾಡ್ತಿರೋದು. ಆಲ್ಸೋ ಇ ಡಿ ಈಸ್ ಪ್ಯಾರಲಲ್ ಟು ಎ ಬಿ. ಹಾಗಿದ್ರೆ ಈ ಎ ಬಿ ಅಲ್ಲಿ ಎರಡು ಭಾಗ ಇದೆ, ಒಂದು ಎಫ್ ಬಿ, ಇನ್ನೊಂದು ಎ ಎಫ್. ಹಾಗಿದ್ರೆ ಈ ಎಫ್ ಬಿ ಈಸ್ ಪ್ಯಾರಲಲ್ ಟು ಇ ಡಿ ಅಂತ ಒಪ್ಕೊಳ್ತೀರಾ? ಏಕೆಂದರೆ ಇದರ ಭಾಗ ಯಾವುದು? ಎರಡು ಪ್ಯಾರಲಲ್ ಲೈನ್ಗಳಲ್ಲಿ ಈ ಎ ಬಿ ಏನಿದೆಯಲ್ಲ ಇದರ ಭಾಗ ಎಫ್ ಬಿ ಈಸ್ ಆಲ್ಸೋ ಪ್ಯಾರಲಲ್ ಟು ಇ ಡಿ. ಓಕೆ, ಸೊ ಬರಿತೀನಿ ಇಲ್ಲಿ ಎಫ್ ಬಿ ಈಸ್ ಇ ಡಿ ಈಸ್ ಪ್ಯಾರಲಲ್ ಟು ಎಫ್ ಬಿ. ಓಕೆ, ಸೊ ಈಗ ಇದನ್ನು ಇಕ್ವೇಷನ್ 1 ಅಂತ, ಇದನ್ನು ಇಕ್ವೇಷನ್ 2 ಅಂತ ಹೇಳಿ ತಗೊಂಡಿರ್ತೀನಿ. ಓಕೆ, ಆಲ್ ರೈಟ್. ಸೊ ಇ ಡಿ ಈಸ್ ಪ್ಯಾರಲಲ್ ಟು ಎಫ್ ಬಿ ಇದೆ, ಎಫ್ ಇ ಈಸ್ ಪ್ಯಾರಲಲ್ ಟು ಬಿ ಡಿ ಅಥವಾ ಡಿ ಬಿ ಇದೆ. ಏನು? ಎಫ್ ಇ ಈಸ್ ಪ್ಯಾರಲಲ್ ಟು ಬಿ ಡಿ, ಹಾಗೆ ಇ ಡಿ ಈಸ್ ಪ್ಯಾರಲಲ್ ಟು ಎಫ್ ಬಿ. ಇ ಡಿ ಈಸ್ ಪ್ಯಾರಲಲ್ ಟು ಎಫ್ ಬಿ. ಏನಾಯಿತು? ಅಪೋಸಿಟ್ ಸೈಡ್ಸ್ ಆಫ್ ದಟ್ ಕ್ವಾಡ್ರಿಲ್ಯಾಟ್ರಲ್ ಆರ್ ಪ್ಯಾರಲಲ್. ಹಾಗಿದ್ರೆ ಏನು ಗೊತ್ತಾಯಿತು? ಬಿ ಡಿ ಇ ಎಫ್ ಇಸ್ ಎ ಪ್ಯಾರಲೆಲಗ್ರಾಮ್ ಅಂತ ಹೇಳಿ ಪ್ರೂವ್ ಆಯಿತು. ಇಷ್ಟ ಅರ್ಥ ಆಯ್ತಾ? ದೇರ್ ಫೋರ್ ಫ್ರಮ್ ಇಕ್ವೇಷನ್ 1 and 2, okay, so we can prove that BD EF is a parallelogram. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಇಲ್ಲಿಗೆ ಫಸ್ಟ್ ಪಾರ್ಟ್ ಮುಗೀತು. ಈಗ ಎರಡನೇದೇನು? ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಇಸ್ ಈಕ್ವಲ್ ಟು 1/4 ಟೈಮ್ಸ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಹೌದಾ? ಕರೆಕ್ಟ್ ಅಲ್ವಾ? ಏನು ಕರೆಕ್ಟು? ಪ್ರಶ್ನೆ ಕರೆಕ್ಟ್ ಅಲ್ವಾ ಅಂತ ಅಂದಿದ್ದು. ಓಕೆ, ಸರಿ. ಈಗ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಇಸ್ ಈಕ್ವಲ್ ಟು 1/4 ಟೈಮ್ಸ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಂತ ಹೇಳ್ತಿದ್ದಾರೆ. ಏನು? ಈ ಟ್ರಯಾಂಗಲ್ ಡಿ ಇ ಎಫ್ ಇದೆ ಅಲ್ಲ, ಇದು ಕಂಪ್ಲೀಟ್ ಟ್ರಯಾಂಗಲ್ ಎ ಬಿ ಸಿ ಏನಿದೆಯಲ್ಲ ಅದರ ಏರಿಯಾದ 1/4 ಅಷ್ಟು ಇದೆ ಅನ್ನೋದನ್ನು ನಾವಿವಾಗ ತೋರಿಸ್ಬೇಕು. ಬಟ್ ಹೆಂಗೆ? ಹೌ ಟು ಡೂ? ನೋಡಿ, ನಾನಿವಾಗ ಒಂದು ಕೆಲಸ ಮಾಡ್ತೀನಿ. ಓಕೆ,
ನಾನಿವಾಗ ಒಂದು ಕೆಲಸ ಮಾಡ್ತೀನಿ. ಅದೇನದು ಅಂದರೆ ನೋಡಿ, ನಮಗೆ ಇವಾಗ BDEF ಇಸ್ ಎ ಪ್ಯಾರಲೆಗ್ರಾಮ್ ಅಂತ ಗೊತ್ತಾಯಿತು, ಹೌದಾ? ಅದೇ ರೀತಿ ನಾವು ಮಿಡ್ ಪಾಯಿಂಟ್ಸ್ಗಳನ್ನು ಎಲ್ಲ ಕಡೆ ಹಾಕ್ತಾ ಬಂದಾಗ ನಮಗೆ ಕ್ಲಿಯರ್ ಆಗಿ ಸಿಕ್ಕೇ ಸಿಗುತ್ತೆ. ಏನು ಇದು ಈ ಉಳಿದಿರೋ ಅಂಥ ಇನ್ನೊಂದು ಪ್ಯಾರಲೆಗ್ರಾಮ್. ಸೊ BDEF ಈಸ್ ಪ್ಯಾರಲೆಗ್ರಾಮ್ ಹೇಗೋ ಅದೇ ರೀತಿ DCEF ಈಸ್ ಒನ್ ಮೋರ್ ಪ್ಯಾರಲೆಗ್ರಾಮ್. ಒಪ್ತೀರಾ? ಸೊ ಬರುತ್ತೆ. ಯಾವಾಗ ಮಿಡ್ ಪಾಯಿಂಟ್ ಥಿಯರಮ್ನ ಅಪ್ಲೈ ಮಾಡ್ತಾ ಹೋದರೆ ಖಂಡಿತ ಇದೇ ರೀತಿ ನಮಗೆ ಈ DCEF ಇಸ್ ಎ ಪ್ಯಾರಲೆಗ್ರಾಮ್ ಅಂತ ಹೇಳಿ ಬಂದೇ ಬರುತ್ತೆ. ಹಾಗೆ ಇನ್ನೊಂದು ಪ್ಯಾರಲೆಗ್ರಾಮ್ ಕೂಡ ಸಿಗುತ್ತೆ. ಅದ್ಯಾವುದು ಅಂದರೆ FAED. ಇದೊಂದು ಏನು 3 ಪ್ಯಾರಲೆಗ್ರಾಮ್ಗಳು ನಮಗೆ ಸಿಗುತ್ತೆ. ಅರ್ಥ ಆಗ್ತಿದಾ? 3 ಪ್ಯಾರಲೆಗ್ರಾಮ್ಗಳು ನಮಗೆ ಸಿಗುತ್ತೆ. ಹಾಗಿದ್ರೆ ವಿ ನೋ ದ್ಯಾಟ್ ಇನ್ ಎ ಪ್ಯಾರಲೆಗ್ರಾಮ್ ಏರಿಯಾಸ್ಗಳು ಏನಿರ್ತವೆ? ಸಿಮಿಲರ್ ಇರ್ತವೆ. ಯಾವುದ್ರದ್ದು? ಆ ಪ್ಯಾರಲೆಗ್ರಾಮಲ್ಲಿ ಡಯಾಗ್ನಲ್ ಇತ್ತು ಅಂದರೆ ನೋಡಿ, ಪ್ರತಿಯೊಂದು ಪ್ಯಾರಲೆಗ್ರಾಮ್ನ ನೀವು ಗಮನಿಸಿದಾಗ ಕೇಳಿಸ್ಕೊಳ್ಳಿ ಸರಿಯಾಗಿ. ಈ ಒಂದು ಪ್ಯಾರಲೆಗ್ರಾಮಲ್ಲಿ ದಿಸ್ ಇಸ್ ಅ ಡಯಾಗ್ನಲ್, ಈ ಒಂದು ಪ್ಯಾರಲೆಗ್ರಾಮಲ್ಲಿ ದಿಸ್ ಇಸ್ ಅ ಡಯಾಗ್ನಲ್, ಈ ಒಂದು ಪ್ಯಾರಲೆಗ್ರಾಮಲ್ಲಿ ದಿಸ್ ಇಸ್ ಅ ಡಯಾಗ್ನಲ್. ಎಲ್ಲ ಕಡೆಯಲ್ಲೂ ಕೂಡ 3 ಪ್ಯಾರಲೆಗ್ರಾಮಲ್ಲಿ ಡಯಾಗ್ನಲ್ ಇದೆ. ಅಂಡ್ ವಿ ನೋ ದ್ಯಾಟ್ diagonal of a parallelogram divides that parallelogram into 2 congruent triangles. ಹೌದಾ? ಸೊ ಕಾನ್ಗ್ರುಯೆಂಟ್ ಟ್ರಯಾಂಗಲ್ಸ್ಗಳ ಏರಿಯಾ ಏನಿರುತ್ತೆ? ಈಕ್ವಲ್ ಇರುತ್ತೆ. ಸೊ ವಾಟ್ ಐ ವಿಲ್ ಡೂ ಅಂದರೆ ನಾನೀಗ ಬರಿತಾ ಹೋಗ್ತೀನಿ ಕನ್ಕ್ಲೂಷನ್ ಏನಂತ ಅಂದರೆ, ನೆಕ್ಸ್ಟ್ ಸ್ಲೈಡಲ್ಲಿ ಇಲ್ಲಿ ಬರೆಯೋಣ. ಇದು ಸೊಟ್ಟಾಯ್ತಲ್ಲ ಲೈನ್, ಸೋ ಸಾರಿ, ಸೊಟ್ಟಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಇದನ್ನು ಡಿಲೀಟ್ ಮಾಡೋದು ಕಷ್ಟ, ಅದಕ್ಕೆ ಸರಿ. ಏರಿಯಾ ಆಫ್ DEF ಇಸ್ ಈಕ್ವಲ್ ಟು 1/4 ಟೈಮ್ಸ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ABC ಹೇಳ್ತಿದ್ದಾರಲ್ಲ. ವಾಟ್ ಐ ವಿಲ್ ಡೂ, ವಿ ನೋ ದ್ಯಾಟ್ BDEF ಈಸ್ ಅ ಪ್ಯಾರಲೆಗ್ರಾಮ್. ಹೌದಾ? ಈಸ್ ಅ ಪ್ಯಾರಲೆಗ್ರಾಮ್. ಸೊ ಹಾಗಿದ್ರೆ ನೆಕ್ಸ್ಟ್ ನಾನು ಇಲ್ಲಿ ಬರಿತೀನಿ ಸಿಮಿಲರ್ಲಿ ಇನ್ನೊಂದು ಯಾವುದು ಪ್ಯಾರಲೆಗ್ರಾಮ್? DCEF ಆ್ಯಂಡ್ ಮತ್ತೊಂದು ಯಾವುದು? ಮೂರನೇದು AEDF. ಹೌದಾ? ಆ್ಯಂಡ್ AEDF ಆರ್ ಆಲ್ಸೋ ಪ್ಯಾರಲೆಗ್ರಾಮ್. ಅರ್ಥ ಆಯ್ತಾ? ಗಾಟ್ ಇಟ್? ಓಕೆ, ಸರಿ. ಸೊ ಹಾಗಿದ್ರೆ ನಾನು ಏನಂತ ಬರಿಬೋದು? ಪ್ಯಾರಲೆಗ್ರಾಮ್ BDEF ಅಲ್ಲಿ 2 ಟ್ರಯಾಂಗಲ್ಸ್ಗಳ ಏರಿಯಾ ಈಕ್ವಲ್ ಇರುತ್ತೆ. ಹೌದಾ? ಸೊ ಇನ್ ಪ್ಯಾರಲೆಗ್ರಾಮ್ BDEF ಏರಿಯಾ ಆಫ್ ನಮಗೆ ಗೊತ್ತಿದೆ ತಾನೆ, 2 ಕಾನ್ಗ್ರುಯೆಂಟ್ ಟ್ರಯಾಂಗಲ್ಸ್ ಬರುತ್ತೆ, ಅವುಗಳ ಏರಿಯಾ ಈಕ್ವಲ್ ಇರುತ್ತೆ. ಹಾಗಾಗಿ ಡೈರೆಕ್ಟ್ಲಿ ಐ ವಿಲ್ ರೈಟ್ ಏರಿಯಾ ಆಫ್ BDF ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ BDF ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ DEF. ಹೌದಾ? DEF. ಅರ್ಥ ಆಗ್ತಿದ್ದು ತಾನೆ? ಓಕೆ, ಆಲ್ ರೈಟ್. ಸೊ ಈಗ ಇದನ್ನ ಕನ್ಸಿಡರ್ ಮಾಡಿರೋಣ ಸದ್ಯಕ್ಕೆ. ಈಗ ನೆಕ್ಸ್ಟು ಅದೇ ರೀತಿ ಇನ್ ಪ್ಯಾರಲೆಗ್ರಾಮ್ DCEF, ಇನ್ ಪ್ಯಾರಲೆಗ್ರಾಮ್ DCEF ಏನಾಗುತ್ತೆ? DCEF ಅಲ್ಲಿ 2 ಟ್ರಯಾಂಗಲ್ಸ್ಗಳು ಯಾವ್ದ್ಯಾವುದು? 2 ಟ್ರಯಾಂಗಲ್ಸ್ಗಳು ಯಾವ್ದ್ಯಾವುದು? ಇದು ಮತ್ತೆ ಇದು. ಏರಿಯಾ ಆಫ್ ಟ್ರಯಾಂಗಲ್ DCE ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ DCE is equal to area of triangle DFE. ಓಕೆ, ಏರಿಯಾ ಆಫ್ ಟ್ರಯಾಂಗಲ್ DFE. ಅರ್ಥ ಆಗ್ತಿದ್ದು ತಾನೆ? ಓಕೆ, ಸೊ ಇವೆಲ್ಲವೂ ಪ್ಯಾರಲೆಗ್ರಾಮ್ ಅಂತ ಹೆಂಗೆ ಗೊತ್ತಾಯಿತು? ಯೂಸಿಂಗ್ ಮಿಡ್ ಪಾಯಿಂಟ್ ಥಿಯರಮ್ ನಮಗೆ ಇವು ಉಳಿದಿರೋ 2 ಕೂಡ ಪ್ಯಾರಲೆಗ್ರಾಮ್ ಅಂತ ಹೇಳಿ ಬಂದೇ ಬರುತ್ತೆ. ಓಕೆ, ಸೊ ಹಾಗಾಗಿ ನಾನು ಹೇಳಿದ್ದು. ಸೊ ಎಲ್ಲವನ್ನು ಪ್ರೂವ್ ಮಾಡೋ ಅವಶ್ಯಕತೆ ಏನು ಇದ್ದಿದ್ದಿಲ್ಲ. ಹೌದಾ? ಅದಕ್ಕಾಗಿ ನಾನು ಬರೀಲಿಲ್ಲ. ಸೊ ಇದನ್ನು ನಾವು ಪ್ಯಾರಲೆಗ್ರಾಮ್ ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿತ್ತು. ಹಾಗಾಗಿ ನಾನೇನು ಮಾಡಿದೆ?
ಮಿಡ್ ಪಾಯಿಂಟ್ ಥಿಯರಮ್ನ ಯೂಸ್ ಮಾಡಿ ತೋರಿಸಿದ್ದು, ಹೌದಾ? ಬಟ್ ಅಗೇನ್ ಅದೇ ಮಿಡ್ ಪಾಯಿಂಟ್ ಥಿಯರಮ್ನ ನಾವು ಅಪ್ಲೈ ಮಾಡಿದಾಗ ಇವೆರಡು ಕೂಡ ನಮಗೆ ಸಿಗುತ್ತೆ ಪ್ಯಾರಲೆಲೋಗ್ರಾಮ್ ಅಂತ ಹೇಳಿ. ಹಾಗಾಗಿ ನಾನು ಕಂಟಿನ್ಯೂ ಮಾಡಿದ್ದು, ಎರಡನೇ ಪಾರ್ಟಿಗೆ ಹೋಗಿದ್ದು. ಓಕೆ, ಸರಿ. ಈಗ ಲಾಸ್ಟ್ ಪ್ಯಾರಲೆಲೋಗ್ರಾಮ್ ಕಡೆ ಹೋಗೋಣ. ಈ ಲಾಸ್ಟ್ ಪ್ಯಾರಲೆಲೋಗ್ರಾಮ್ ಯಾವುದು? AEDF. ಇನ್ ಪ್ಯಾರಲೆಲೋಗ್ರಾಮ್ ಇಲ್ಲಿ ಬರಿತೀನಿ. ಇನ್ ಪ್ಯಾರಲೆಲೋಗ್ರಾಮ್ AEDF ಅಲ್ಲಿ ವಾಟ್ ಯು ವಿಲ್ ಗೆಟ್? AEDF ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ AFE FED. ಓಕೆ, ಏರಿಯಾ ಆಫ್ ಟ್ರಯಾಂಗಲ್ AFE will be equal to area of triangle FDE FED. ಓಕೆ, ಇಷ್ಟ ಅರ್ಥ ಆಯ್ತಾ? ಆಲ್ ರೈಟ್. ಸರಿ, ಹಾಗಿದ್ರೆ ಇದನ್ನ ನಾವೇನಂತ ತಗೊಳ್ಳೋಣ ಅಂದರೆ, ಇದನ್ನ ಇಕ್ವೇಷನ್ 1 ಅಂತ ಹೇಳಿ, ಇಕ್ವೇಷನ್ 2 ಅಂತ ಹೇಳಿ. ದಿಸ್ ಈಸ್ ಇಕ್ವೇಷನ್ 1, ದಿಸ್ ಈಸ್ ಇಕ್ವೇಷನ್ 2, ದಿಸ್ ಈಸ್ ಇಕ್ವೇಷನ್ 3. ಓಕೆ, ಸೊ ಫ್ರಮ್ ಆಲ್ ದೀಸ್ 3 ಇಕ್ವೇಷನ್ ನಿಮಗೇನು ಗೊತ್ತಾಯಿತು ನೋಡಿ? BDF ಇಸ್ ಈಕ್ವಲ್ ಟು DEF, ಹೌದಾ? BDF ಇಸ್ ಈಕ್ವಲ್ ಟು DEF ಟ್ರಯಾಂಗಲ್. ಓಕೆ, ಅದೇ ಟ್ರಯಾಂಗಲ್ DEF ಅಥವಾ DFE ನಿಮಗೆ ಕನ್ಫ್ಯೂಷನ್ ಆಗೋ ಹಾಗಿದ್ರೆ ಲೆಟ್ ಮಿ ಚೇಂಜ್ ದಿಸ್ DEF ಅಂತ ಹೇಳಿ. ಓಕೆ, ಆಲ್ ರೈಟ್. ಸೊ ಅದೇ ಟ್ರಯಾಂಗಲ್ ಏನಿತ್ತಲ್ಲ ಹಿಂದಿನ ಸ್ಲೈಡಲ್ಲಿ, ಈ ಟ್ರಯಾಂಗಲ್ DEF ಏನಿದೆಯಲ್ಲ RHS ಅಲ್ಲಿ, ಇದೇ ಟ್ರಯಾಂಗಲ್ ಇಲ್ಲಿ ಇದೆ. ಇದು ಯಾವುದಕ್ಕೆ ಈಕ್ವಲ್? DCEಗೆ ಈಕ್ವಲ್. ಹಾಗಿದ್ರೆ ಈ ಟ್ರಯಾಂಗಲ್ DCE, ಟ್ರಯಾಂಗಲ್ BDF ಒಂದಕ್ಕೊಂದು ಈಕ್ವಲ್, ಅವೆರಡು DEFಗೆ ಈಕ್ವಲ್, ಹೌದಾ? ದೆನ್ AFE ಇಸ್ ಈಕ್ವಲ್ ಟು FDE ಅಥವಾ FDE ಅಂದ್ರೆ ಏನು? ಇದೇ DEF. ಏನು? FDE ಇಸ್ ನಥಿಂಗ್ ಬಟ್ DEF. ಕನ್ಫ್ಯೂಷನ್ ಬೇಡ, ಅದಕ್ಕೆ ಒಂದೇ ರೀತಿ ಬರಿತೀನಿ, DEF. ಇದ್ಯಾವುದಿದು? AFE. ಯಾವುದು? ಇನ್ನೊಂದು ಟ್ರಯಾಂಗಲ್ ನೋಡಿ. ಒಟ್ಟು ಇರೋದು 4 ಟ್ರಯಾಂಗಲ್ಸ್ಗಳು, 1 2, ಹೌದಾ? ಇದು ನೋಡಿ, 2 ಟ್ರಯಾಂಗಲ್ಸ್ಗಳು. 3 ಈಕ್ವೇಷನ್ ಅಲ್ಲಿ DEF ಇದೆ, DEF ಇದೆ, DEF ಇದೆ. ಸೊ RHS ಅಲ್ಲಿ ಪೂರ್ತಿ ಒಂದೇ ಟ್ರಯಾಂಗಲ್ ನಮಗೆ ಸಿಗೋದು. ಅದೇ LHSಗಳಲ್ಲಿ 1 2 ಹಾಗೆ 3 ಟ್ರಯಾಂಗಲ್ಗಳು, ಡಿಫ್ರೆಂಟ್ ಟ್ರಯಾಂಗಲ್ಸ್ಗಳು LHS ಅಲ್ಲಿ ಸಿಗುತ್ತೆ. ಹಾಗೆ ಒಂದೇ ಟ್ರಯಾಂಗಲ್ ಕೂಡ ನಮಗೆ RHS ಅಲ್ಲಿ ಸಿಗುತ್ತೆ. ಅಂದರೆ ಟೋಟಲ್ ಆಗಿ ಎಷ್ಟಾಯಿತು? 4, ಹೌದಾ? 3 ಡಿಫ್ರೆಂಟ್ ಟ್ರಯಾಂಗಲ್ಸ್ಗಳು ದೇ ಆರ್ ಇನ್ LHS ಅಲ್ಲಿ ಇದೆ. ಹಾಗೆ RHS ಅಲ್ಲಿ ನಮಗೆ ಎಲ್ಲ ಕಡೆ ಸೇಮ್ ಟ್ರಯಾಂಗಲ್ ಇರೋದು, ಹೌದಾ? ಸೊ ಐ ಥಿಂಕ್ ಯು ಆರ್ ಗೆಟಿಂಗ್ ಇಟ್. ಟೋಟಲ್ 4 ಟ್ರಯಾಂಗಲ್ಸ್ ಆಯಿತು. ಈ 4 ಟ್ರಯಾಂಗಲ್ಸ್ ಎಲ್ಲ ಒಂದಕ್ಕೊಂದು ಈಕ್ವಲ್ ಇದೆ ಏರಿಯಾದಲ್ಲಿ. ಹಾಗಿದ್ರೆ ಐ ಶಾಲ್ ಕನ್ಕ್ಲೂಡ್ ಹಿಯರ್, therefore from equation 1, 2 and 3 ಏನಂತ ಹೇಳ್ಬೋದು? ವಾಟ್ ವಿ ಶಾಲ್ ಕನ್ಕ್ಲೂಡ್ ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ BDF is equal to area of triangle DEF is equal to area of triangle DCE is equal to area of triangle AFE. ಹೌದಾ? ಕರೆಕ್ಟ್ ತಾನೆ? ಸೊ ಅವೆಲ್ಲ ಎಲ್ಲಿದ್ದಾವೆ? 1 2 3 4. ಕರೆಕ್ಟಾ? ಆಮ್ ಐ ರೈಟ್? ಓಕೆ. ಸೊ ಈಗ ಈ 4 ಚಿಕ್ಕ ಟ್ರಯಾಂಗಲ್ಗಳು ಯಾವುದಕ್ಕೆ ಈಕ್ವಲ್? ದೇ ಆರ್ ಈಕ್ವಲ್ ಟು ದ ಕಂಪ್ಲೀಟ್ ಟ್ರಯಾಂಗಲ್ ABC. ಏನು? ಕಂಪ್ಲೀಟ್ ಟ್ರಯಾಂಗಲ್ ABC ಅನ್ನು ಫಾರ್ಮ್ ಮಾಡ್ತಿದೆ, ಹೌದಾ? 4 ಚಿಕ್ಕ ಟ್ರಯಾಂಗಲ್ಗಳು ಕಲ್ತು ಕಂಪ್ಲೀಟ್ ಟ್ರಯಾಂಗಲ್ ABC ಅನ್ನು ಮಾಡ್ತಿದೆ. ಹಾಗಿದ್ರೆ ಇದರಲ್ಲಿ 4 ಚಿಕ್ಕ ಟ್ರಯಾಂಗಲ್ ಅಲ್ಲಿ DEF ಏನಿದೆ ಅಲ್ಲ, ದಿಸ್ DEF ಇದೇನಿದು? 4ರಲ್ಲಿ 1 ಭಾಗ, 4 ಚಿಕ್ಕ ಭಾಗದಲ್ಲಿ 1 ಭಾಗ, ಹೌದಾ? ಸೊ 1/4 ಟೈಮ್ಸ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ABC. 4 ಏನು ಟ್ರಯಾಂಗಲ್ ABC ಏರಿಯಾ ಏನಿದೆ ಅಲ್ಲ, 4 ಭಾಗ ಆಗಿದೆ. ಅದರಲ್ಲಿ 1 ಭಾಗ, ಅದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಾ? 1/4 ಆಫ್ ಏರಿಯಾ ಆಫ್ ಟ್ರಯಾಂಗಲ್ ABC. ಯಾವುದು? ದಿಸ್ DEF. ಇಷ್ಟ ಅರ್ಥ ಆಯ್ತಾ? ಓಕೆ. ಸೊ
this is completely equal to area of triangle ABC. ಹೌದಾ? ಸೊ ಹಾಗಿದ್ರೆ ಫೈನಲಿ ಐ ಶಲ್ ಕನ್ಕ್ಲೂಡ್ ಏನಂತ, ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ DEF is equal to 1/4 times of area of triangle ABC. ಅರ್ಥ ಆಗ್ತಿದ್ದು ತಾನೆ? ಕ್ಲಿಯರ್ ಅಲ್ಲ? ನಾನು ಹೇಳಿದೆ ಎದಕ್ಕೆ ಇದು 1/4 ಟೈಮ್ಸ್ ಆಫ್ ಅಂತ. ಅಂದರೆ 4 ಚಿಕ್ಕ ಭಾಗದಲ್ಲಿ ಒಂದು ಭಾಗ ಯಾವುದು? ಇದು DEF. ಓಕೆ, ಸೊ ಈ 4 ಭಾಗ ಯಾವುದು? ಏರಿಯಾ ಆಫ್ ಟ್ರಯಾಂಗಲ್ ABCಯ 4 ಭಾಗ. ಓಕೆ, ಸರಿನಾ? ಈಗ ಮುಂದೆ ಹೋಗೋಣ. ಈಗ ಲಾಸ್ಟ್ ಕಾನ್ಸೆಪ್ಟ್, ಲಾಸ್ಟ್ ಸಬ್ ಕ್ವೆಶನ್. ಏರಿಯಾ ಆಫ್ BDEF is equal to 1/2 times of area of triangle ABC. ಏನು ಹೇಳ್ತಿದ್ದಾರೆ? ಏರಿಯಾ ಆಫ್ BDEF, ಯಾವುದದು? BDEF ಪ್ಯಾರಲೆಗ್ರಾಮ್. ದಿಸ್ BDEF ಏನಿದೆ ಅಲ್ಲ, ಇದರ ಏರಿಯಾ ಯಾವುದಕ್ಕೆ ಈಕ್ವಲ್ ಅಂತ ಗೊತ್ತಾ? ಹಾಫ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ABC. ಹಾಫ್ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ABC. ಸರಿ, ಪ್ರೂವ್ ಮಾಡೋಣ. ಹೆಂಗೆ? ಹೌ ಟು ಪ್ರೂವ್? ನೋಡಿ, ಐ ಶಲ್ ರೈಟ್, ಕೇಳಿಸ್ಕೊಳ್ರಿ. ಈ ಪ್ಯಾರಲೆಗ್ರಾಮ್ BDEF ಇದೆ ಅಲ್ಲ, ಪ್ಯಾರಲೆಗ್ರಾಮ್ BDEF ಇದೆ ಅಲ್ಲ, ಇದನ್ನ ನಾನು ಈ DEF ಏನಿದೆ ಅಲ್ಲ, ಇವಾಗ ತಾನೇ ಪ್ರೂವ್ ಮಾಡಿದ್ವಲ್ಲ DEF. ಓಕೆ, DEF ಟ್ರಯಾಂಗಲ್. ಓಕೆ, ಏನದು? ಭಾಗ, ಪಾರ್ಟ್ ಆಫ್ ದಿಸ್ ಪ್ಯಾರಲೆಗ್ರಾಮ್ BDEF. ಇದರಲ್ಲಿ ಟ್ರಯಾಂಗಲ್ DEF ಇಸ್ ಎ ಪಾರ್ಟ್. ಈ ಪಾರ್ಟ್, ಈ ಟ್ರಯಾಂಗಲ್, ಇದರ 2ರಷ್ಟು ಇದೇನಿದೆ? ಕಂಪ್ಲೀಟ್ ಪ್ಯಾರಲೆಗ್ರಾಮ್ ಇದೆ. ಇದರ 2ರಷ್ಟು ಕಂಪ್ಲೀಟ್ ಪ್ಯಾರಲೆಗ್ರಾಮ್ ಇದೆ. ಹೌದಾ? ಸೊ ಹಾಗಿದ್ರೆ ಐ ಶಲ್ ರೈಟ್ ಏರಿಯಾ ಆಫ್ BDEF, ಪ್ಯಾರಲೆಗ್ರಾಮ್ BDEF, ದಿಸ್ ಈಸ್ ಎಷ್ಟು? 3ನೇದು ಅಲ್ವಾ? ಥರ್ಡ್ ಸಬ್ ಪಾರ್ಟ್. ಏರಿಯಾ ಆಫ್ ಪ್ಯಾರಲೆಗ್ರಾಮ್ BDEF is equal to 2 times of ಏನು? 2 times of this triangle. ಹೌದಾ? ಇದು ಅರ್ಧ ಇದೆ. ಈ ಟ್ರಯಾಂಗಲ್ ಈ ಟ್ರಯಾಂಗಲ್ ಅರ್ಧ ಇದೆ. ಸೊ ಈ ಕಂಪ್ಲೀಟ್ ಈ ಚಿಕ್ಕ ಟ್ರಯಾಂಗಲ್ ಇದೆಲ್ಲ, ಇದರ 2ರಷ್ಟು ಈ ಪ್ಯಾರಲೆಗ್ರಾಮ್ ಇರುತ್ತೆ. ಅದೇ ರೀತಿ ಈ ಕಂಪ್ಲೀಟ್ ಚಿಕ್ಕ ಟ್ರಯಾಂಗಲ್ ಯಾವುದು? DEF ಏನಿದೆಲ್ಲ, ಅದರ 2ರಷ್ಟು ಕಂಪ್ಲೀಟ್ ಪ್ಯಾರಲೆಗ್ರಾಮ್ ಇರುತ್ತೆ. ಹೌದಾ? ಇದು ಅರ್ಧ. ಓಕೆ, ಇದೊಂದನ್ನೇ ತಗೊಂಡ್ರೆ ಇದರ 2ರಷ್ಟು ಕಂಪ್ಲೀಟ್ ಪ್ಯಾರಲೆಗ್ರಾಮ್ ಇದೆ. ಇದು ಅರ್ಥ ಆಯ್ತಲ್ಲ? ಓಕೆ, ಸೊ ಐ ವಿಲ್ ರೈಟ್ 2 times ಆಫ್ ಏರಿಯಾ ಆಫ್ ಟ್ರಯಾಂಗಲ್ DEF. ಓಕೆ, ಸರಿ. ಆದರೆ ನಮಗೆ ಆಲ್ರೆಡಿ ಗೊತ್ತಿದೆ ಏರಿಯಾ ಆಫ್ ಟ್ರಯಾಂಗಲ್ DEF ಎಷ್ಟಿದೆ ಅಂತ. ಅದನ್ನು ಇಲ್ಲಿ ಬರೀರಿ. ಸೊ 2 times ಆಫ್ ಏರಿಯಾ ಆಫ್ ಟ್ರಯಾಂಗಲ್ DEF ಎಷ್ಟಿದೆ? 1/4 times ಆಫ್ ಏರಿಯಾ ಆಫ್ ಟ್ರಯಾಂಗಲ್ ABC. ಸೊ ಈಗ 2 1s 2 2s 4. ಉಳಿದಿದ್ದೇನು? ವಾಟ್ ಯು ವಿಲ್ ಗೆಟ್? 1/2 times ಆಫ್ ಏರಿಯಾ ಆಫ್ ಟ್ರಯಾಂಗಲ್ ABC. ಅರ್ಥ ಆಗ್ತಿದ್ದುದಾ? ಗಾಟ್ ಇಟ್? ಎಸ್. ಓಕೆ, ಇದೇನಾಯಿತು? ಲಾಸ್ಟ್ ಕ್ವೆಶನ್ ಆಗಿತ್ತು, ಲಾಸ್ಟ್ ಸಬ್ ಕ್ವೆಶನ್ ಆಗಿತ್ತು. ಇದು ಸಹಿತ ಸಾಲ್ವ್ ಮಾಡಿದ್ವಿ. ಇಷ್ಟ ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಸರಿ, ಇಲ್ಲಿಗೆ ಈ ಪ್ರಶ್ನೆ ಕಂಪ್ಲೀಟ್ ಆಗಿ ಮುಗೀತು ಮಕ್ಕಳೇ. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಇನ್ನೊಮ್ಮೆ ರಿವೈಂಡ್ ಮಾಡಿ ನೋಡಿ. ಆಲ್ ರೈಟ್. ಸರಿ, ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಓಕೆ, ಸೊ ಡಯಾಗ್ನಲ್ಸ್ AC and BD of a trapezium ABCD with AB is parallel to DC intersect each other at O. Prove that area of triangle AOD is equal to area of triangle BOC ಅಂತ ಹೇಳ್ತಿದ್ದಾರೆ. ಹೌದಾ? ಸೊ ವಾಟ್ ದೇ ಆರ್ ಟೆಲ್ಲಿಂಗ್? ಡಯಾಗ್ನಲ್ಸ್ ಇದೆ ಯಾವುದರಲ್ಲಿ? ಟ್ರೆಪೀಸಿಯಂ ಅಲ್ಲಿ. ಯಾವುದು ಟ್ರೆಪೀಸಿಯಂ? ABCD is the trapezium. ಇದರಲ್ಲಿ ಇರ್ತಕ್ಕಂಥ ಡಯಾಗ್ನಲ್ಸ್ ಯಾವುದು? AC ಮತ್ತೆ BD. AC ಮತ್ತೆ BD ಅಥವಾ DB. ಓಕೆ, ಹಾಗೆ ದೇ ಆರ್ ಟೆಲ್ಲಿಂಗ್ AB is parallel to DC. AB is parallel to DC. ಡಯಾಗ್ನಲ್ಸ್ಗಳು ಯಾವುದು? AC ಮತ್ತೆ DB ಅಥವಾ BD. ಓಕೆ, ಡಯಾಗ್ನಲ್ಸ್ ಕೊಟ್ಟರೆ, ಪ್ಯಾರಲಲ್ ಲೈನ್ಸ್ಗಳ ಬಗ್ಗೆ ಹೇಳಿದ್ದಾರೆ, ಆಮೇಲೆ ABCD is a trapezium ಅಂತಲೂ ಹೇಳ್ಯಾರೆ.
ಅವ್ರು ಹೇಳಿಲ್ಲ ಅಂದ್ರೂ ಕೂಡ ಏನನ್ನ ಎ ಬಿ ಇಸ್ ಪ್ಯಾರಲಲ್ ಟು ಡಿ ಸಿ ಅಂತ ಹೇಳಿಲ್ಲ ಅಂದ್ರೂ ಇಟ್ಸ್ ಅಂಡರ್ಸ್ಟುಡ್ ನಮಗೆ. ಹೆಂಗೆ? ಬಿಕಾಸ್ ಎ ಬಿ ಸಿ ಡಿ ಇಸ್ ಎ ಟ್ರೆಪೀಸಿಯಂ ಅಂತ ಕೊಟ್ಟರೆ ಸಾಕು. ನಮಗೆ ಗೊತ್ತು ಟ್ರೆಪೀಸಿಯಂ ಅಲ್ಲಿ ಇರೋದು ಕೇವಲ ಒಂದು ಪ್ರಾಪರ್ಟಿ, ದಟ್ ಈಸ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಹೌದಾ? ಕರೆಕ್ಟ್ ತಾನೆ? ಓಕೆ. ಸೊ ಈಗೇನು ಹೇಳ್ತಿದ್ದಾರೆ, ಈ ಟ್ರೆಪೀಸಿಯಂ ಅಲ್ಲಿ ಎ ಬಿ ಮತ್ತೆ ಸಿ ಡಿ ಪ್ಯಾರಲಲ್. ಓಕೆ. ಹಾಗೆ ಎ ಸಿ ಮತ್ತೆ ಬಿ ಡಿ ಏನಿದಾವಲ್ಲ ಡಯಾಗ್ನಲ್ಸ್ಗಳು, ದೇ ಆರ್ ಇಂಟರ್ಸೆಕ್ಟಿಂಗ್ ಅಟ್ ಪಾಯಿಂಟ್ ಓ ಅಂತೆ. ವಾಟ್ ವಿ ನೀಡ್ ಟು ಪ್ರೂವ್, ಏರಿಯಾ ಆಫ್ ಎ ಒ ಡಿ, ಎಲ್ಲಿದೆ ಎ ಒ ಡಿ? ದಿಸ್ ಒನ್. ಏರಿಯಾ ಆಫ್ ಎ ಒ ಡಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಬಿ ಒ ಸಿ. ಬಿ ಒ ಸಿ ಇವೆರಡು ಅರ್ಥ ಆಯ್ತಾ? ದಿಸ್ ಟ್ರಯಾಂಗಲ್, ದಿಸ್ ಟ್ರಯಾಂಗಲ್, ಅವೆರಡರ ಏರಿಯಾ ಈಕ್ವಲ್ ಅಂತ ತೋರಿಸ್ಬೇಕು. ಗಾಟ್ ಇಟ್? ಸಿಂಪಲ್ ಆಗಿದೆ, ಕಷ್ಟ ಏನೂ ಇಲ್ಲ. ಮಾಡೋಣ ಪ್ರೂವ್. ಓಕೆ. ಸೊ ಫಸ್ಟ್ ಆಫ್ ಆಲ್ ನಾನು ಏನನ್ನ ಕನ್ಸಿಡರ್ ಮಾಡ್ತೀನಿ? ನಾನು ಏನನ್ನ ಕನ್ಸಿಡರ್ ಮಾಡ್ತೀನಿ ನೋಡಿ, ಈ ಒಂದು ಕಂಪ್ಲೀಟ್ ಟ್ರೆಪೀಸಿಯಂ ಅಲ್ಲಿ ವಿ ಗೆಟ್ 2 ಟ್ರಯಾಂಗಲ್ಸ್. ಏನು? 2 ಟ್ರಯಾಂಗಲ್ಸ್. ಯಾವುದು? ಎ ಡಿ ಸಿ. ಯಾವುದು? ಎ ಡಿ ಸಿ. ಹಾಗೆ ಇನ್ನೊಂದು ಟ್ರಯಾಂಗಲ್ ಯಾವುದು? ಬಿ ಡಿ ಸಿ. ಎ ಡಿ ಸಿ ಹಾಗೆ ಬಿ ಡಿ ಸಿ ಎರಡೂ ಟ್ರಯಾಂಗಲ್ಗಳು, ಬೋತ್ ಟ್ರಯಾಂಗಲ್ಸ್ ದೇ ಆರ್ ಆನ್ ದ ಸೇಮ್ ಬೇಸ್ ಡಿ ಸಿ. ಹಾಗೆ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ಎ ಬಿ ಅಂಡ್ ಸಿ ಡಿ, ದೇ ಆರ್ ಪ್ಯಾರಲಲ್ ಅಂತ ಆಲ್ರೆಡಿ ಗಿವನ್. ಸೇಮ್ ಬೇಸ್ ಮೇಲೆ ಇದೆ ಅಂತ ನಮಗಿವಾಗ ಗೊತ್ತಾಯ್ತು. ಹಾಗೆ ಎರಡೂ ಟ್ರಯಾಂಗಲ್ಸ್ಗಳು ಸಿಕ್ಕಿದ್ವು. ಹಾಗಿದ್ರೆ ಏನಾಯ್ತು? ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಸಿ. ನಾನಿಲ್ಲಿ ಬರಿತೀನಿ ಏನಂತ? ಟ್ರಯಾಂಗಲ್ ಎ ಡಿ ಸಿ ಆ್ಯಂಡ್ ಟ್ರಯಾಂಗಲ್ ಇನ್ನೊಂದು ಯಾವುದು? ಬಿ ಡಿ ಸಿ ಆರ್ ಆನ್ ದ ಸೇಮ್ ಬೇಸ್, ಆರ್ ಆನ್ ದ ಸೇಮ್ ಬೇಸ್ ಯಾವುದು? ಡಿ ಸಿ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್, ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ಯಾವುದದು? ವಾಟ್ ಆರ್ ದೋಸ್? ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ಎ ಬಿ ಆ್ಯಂಡ್ ಡಿ ಸಿ. ಎ ಬಿ ಆ್ಯಂಡ್ ಡಿ ಸಿ ಕರೆಕ್ಟಾ? ಸೇಮ್ ಪ್ಯಾರಲಲ್ಸ್ ನಡುವೆ ಇದೆ. ಹಾಗಿದ್ರೆ ಏನಾಗುತ್ತೆ? ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ is equal to area of triangle BDC. Okay, area of triangle BDC. Got it? ಓಕೆ, ಸರಿ. ಆದರೆ ನಮಗೆ ಇದ್ರ ಬಗ್ಗೆ ಕೇಳಿಲ್ಲಲ್ಲ ಮ್ಯಾಮ್. ನಮಗೆ ಕೇಳಿರೋದು ಎ ಒ ಡಿ ಬಿ ಒ ಸಿ ಬಗ್ಗೆ. ಹೌದಾ? ಸರಿ, ಈಗ ನಾನೇನು ಮಾಡ್ತೀನಿ, ಇವಾಗ ನೋಡಿ ಕೇಳಿಸ್ಕೊಳ್ರಿ. ಇನ್ ದಿಸ್ 2 ಟ್ರಯಾಂಗಲ್ಸ್, ಇವಾಗೇನು ಅಳಿಸಿದ್ನಲ್ಲ, ಯಾವುದಾದ್ರು ಎ ಡಿ ಸಿ ಹಾಗೆ ಬಿ ಡಿ ಸಿ ಎರಡೂ ಟ್ರಯಾಂಗಲಲ್ಲಿ ನಮಗೆ ಬೇಕಾಗಿರೋದು ಯಾವ್ದ್ಯಾವುದು? ಇವೆರಡರ ಏರಿಯಾ ಅಷ್ಟೇ. ಕರೆಕ್ಟಾ? ಇವಾಗ ನೋಡಿ, ಎ ಡಿ ಸಿ ಅಲ್ಲಿ ಈ ಭಾಗ ಏನಿದೆಯಲ್ಲ, ಯಾವ ಭಾಗ? ಡಿ ಒ ಸಿ. ದಿಸ್ ಡಿ ಒ ಸಿ ಇಟ್ ಈಸ್ ಕಾಮನ್. ಹೌದಾ? ಅಂದರೆ ಏನು? ಎ ಒ ಡಿ ಹಾಗೆ ಡಿ ಒ ಸಿ ಕಲಿತು ಕಂಪ್ಲೀಟ್ ಎ ಡಿ ಸಿ ಆಗಿರೋದು. ಅದೇ ರೀತಿ ಈ ಬಿ ಡಿ ಸಿ ಟ್ರಯಾಂಗಲಲ್ಲಿ ಬಿ ಒ ಸಿ ಹಾಗೆ ಡಿ ಒ ಸಿ ಕಲ್ತ್ಬಿಟ್ಟೆ ಬಿ ಡಿ ಸಿ ಆಗಿರೋದು. ಹೌದಾ? ಅಂದರೆ ಏನು? ದಿಸ್ ಏರಿಯಾ ಏನಿದೆಲ್ಲ ಇದಿಷ್ಟು ಡಿ ಒ ಸಿ ಟ್ರಯಾಂಗಲ್, ಡಿ ಒ ಸಿ ಇಸ್ ಕಾಮನ್ ಇನ್ ಬೋತ್ ಟ್ರಯಾಂಗಲ್ಸ್. ಇವೆರಡರಲ್ಲೂ ಡಿ ಒ ಸಿ ಕಾಮನ್ ಇದೆ. ಹಾಗಿದ್ರೆ ಆ ಡಿ ಒ ಸಿನ ಎರಡೂ ಕಡೆಯಲ್ಲೂ ತೆಗೆದುಬಿಟ್ರೆ ಉಳಿಯೋದೇನು? ಎ ಒ ಡಿ ಬಿ ಒ ಸಿ. ಎ ಒ ಡಿ ಬಿ ಒ ಸಿ. ಆ ಕೆಲಸ ಮಾಡೋಣ. ಓಕೆ, ಫೈನ್. ಸೊ ನಮಗೆ ಬೇಕಾಗಿರೋದು ಯಾವುದು? ಇವೆರಡು. ಓಕೆ, ಸರಿ. ನಾನೇನು ಮಾಡ್ತೀನಿ? ಸಬ್ಟ್ರಾಕ್ಟಿಂಗ್ ಇದನ್ನ ಇಕ್ವೇಶನ್ 1 ಅಂತ ತಗೊಳ್ರಿ. ಸಬ್ಟ್ರಾಕ್ಟಿಂಗ್ ಏರಿಯಾ ಆಫ್ ಡಿ ಒ ಸಿ ಫ್ರಮ್ ಇಕ್ವೇಶನ್ 1. ಇಕ್ವೇಶನ್ 1 ಅಂತ ತಗೊಂಡ್ಬಿಟ್ರೆ ಕಂಪ್ಲೀಟ್ ಆಗಿ ಎಲ್ ಹೆಚ್ ಎಸ್ ಮತ್ತು ಆರ್ ಹೆಚ್ ಎಸ್ ಎರಡಕ್ಕೂ ಅಪ್ಲೈ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಈ ಡಿ ಒ ಸಿನ ಎಲ್ ಹೆಚ್ ಎಸ್ ಮತ್ತು ಆರ್ ಹೆಚ್ ಎಸ್ ಇಕ್ವೇಶನ್ 1 ಅಂತ ತಗೊಂಡ್ಬಿಟ್ರೆ ಮುಗೀತು, ಪೂರ್ತಿ ಇದಿಷ್ಟಕ್ಕೂ ಅಪ್ಲೈ. ಅದು ಎಲ್ ಹೆಚ್ ಎಸ್ಸಿಗೂ ಬರುತ್ತೆ, ಆರ್ ಹೆಚ್ ಎಸ್ಸಿಗೂ ಅಪ್ಲೈ ಆಗುತ್ತೆ. ಓಕೆ, ಸೊ ದೇರ್ ಫೋರ್ ಏನಾಗುತ್ತೆ? ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ, ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ ಮೈನಸ್
ಏರಿಯಾ ಆಫ್ ಟ್ರಯಾಂಗಲ್ ಡಿ ಒ ಸಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಸಿ ಟ್ರಯಾಂಗಲ್ ಬಿ ಡಿ ಸಿ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಒ ಸಿ. ಏನು ಉಳೀತು? ವಾಟ್ ಯು ವಿಲ್ ಗೆಟ್? ಡಿ ಒ ಸಿನ ತೆಗೆದ್ರೆ ಉಳಿದಿದ್ದೇನು? ಎ ಒ ಡಿ. ಉಳಿದಿದ್ದೇನು? ಎ ಒ ಡಿ. ಓಕೆ, ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಡಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಇದ್ಯಾವ್ದಿದು? ಬಿ ಒ ಸಿ. ಹೌದಾ? ನೋಡಿ, ಬಿ ಡಿ ಸಿಯಲ್ಲಿ ಡಿ ಒ ಸಿನ ಕಳೆದ್ರೆ ಉಳಿದಿದೆ ಬಿ ಒ ಸಿ. ಓಕೆ, ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಸಿ. ಆಲ್ ರೈಟ್, ಅರ್ಥ ಆಯ್ತಾ? ಓಕೆ, ಸೊ ಹೆನ್ಸ್ ಪ್ರೂವ್ಡ್. ಇಷ್ಟೇ, ಹೆನ್ಸ್ ಪ್ರೂವ್ಡ್. ಗಾಟ್ ಇಟ್? ಸರಿನಾ? ಓಕೆ. ಒಂದು ವೇಳೆ ಹಿಂಗೂ ಪ್ರಶ್ನೆ ಬರ್ಬೋದು, ಸೇಮ್ ಪ್ರಶ್ನೆ ಇರುತ್ತೆ. ಇಫ್ ದೇ ಆಸ್ಕ್ ಯು ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ ಹಾಗೆ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಸಿ ಏನಿದೆ ಅಲ್ಲ, ಅವೆರಡನ್ನ ಈಕ್ವಲ್ ಅಂತ ತೋರಿಸ್ರಿ ಅಂದರೆ ವಾಟ್ ಯು ವಿಲ್ ಡೂ? ಓಕೆ, ಏನು ಮಾಡ್ತೀರಾ? ಈ ಎ ಒ ಡಿ ಏನಿದೆಯಲ್ಲ, ಅಂಡ್ ದೇ ಹ್ಯಾವ್ ಗಿವೆನ್, ಸಪೋಸ್ ಇಫ್ ದೇ ಹ್ಯಾವ್ ಗಿವೆನ್ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಡಿ, ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಸಿ ಕೊಟ್ಟಿದ್ದಾರೆ, ದೇ ಆರ್ ಈಕ್ವಲ್ ಅಂತ. ವಾಟ್ ಯು ವಿಲ್ ಡೂ? ಸಿಂಪಲ್ ಥಿಂಗ್ ಅಲ್ಲ, ಸಿಂಪಲ್ ಅಲ್ಲ. ಏನು ಮಾಡ್ತೀರಿ? ಡಿ ಒ ಸಿನ ಎರಡೂ ಈಕ್ವೇಷನ್ಗೆ ಆ್ಯಡ್ ಮಾಡಿಬಿಡ್ತೀರಿ. ಐ ಮೀನ್ ಎರಡೂ ಎಲ್ ಹೆಚ್ ಎಸ್ ಮತ್ತು ಆರ್ ಹೆಚ್ ಎಸ್ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಡಿ, ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಸಿಗೆ ಡಿ ಒ ಸಿನ ಆ್ಯಡ್ ಮಾಡಿದರೆ ಕಂಪ್ಲೀಟ್ ಈ ಟ್ರಯಾಂಗಲ್ ಹಾಗೆ ಈ ಟ್ರಯಾಂಗಲ್ ಸಿಗುತ್ತೆ. ಯಾವುದು? ಎ ಡಿ ಸಿ ಬಿ ಡಿ ಸಿ. ಗಾಟ್ ಇಟ್? ಅರ್ಥ ಆಯ್ತಾ? ಸರಿ, ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ ಏನು ಹೇಳ್ತಿದ್ದಾರೆ ನೆಕ್ಸ್ಟ್ ಕ್ವೆಶನಲ್ಲಿ? ಎ ಬಿ ಸಿ ಡಿ ಇಸ್ ಎ ಟ್ರೆಪಿಸಿಯಂ ವಿತ್ ಎ ಬಿ ಇಸ್ ಪ್ಯಾರಲಲ್ ಟು ಡಿ ಸಿ, ಎ ಲೈನ್ ಪ್ಯಾರಲಲ್ ಟು ಎ ಸಿ intersects AB at X and BC at Y. Prove that area of triangle ADX is equal to area of triangle ACY. Okay, so ABCD is a trapezium. Okay, AB is parallel to DC, a line parallel to AC. ನೋಡಿ, ಇಷ್ಟೇ. ಬೇಸಿಕಲಿ ನಮಗೆ ಟೆಕ್ಸ್ಟ್ ಬುಕ್ ಒಳಗೆ ಇದನ್ನ ಡಯಾಗ್ರಾಮ್ ಕೊಟ್ಟಿಲ್ಲ, ಹೌದಾ? ಸೊ ಅದನ್ನ ನಾವೀಗ ಕನ್ಸ್ಟ್ರಕ್ಟ್ ಮಾಡೋಣ. ಎ ಬಿ ಸಿ ಡಿ ಇಸ್ ಎ ಪ್ಯಾರಲೆಗ್ರಾಮ್, ಅಷ್ಟನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಮುಂದೆ ಏನು ಹೇಳ್ತಿದ್ದಾರೆ? ಎ ಲೈನ್ ಪ್ಯಾರಲೆಲ್ ಟು ಎ ಸಿ, ಎ ಲೈನ್ ಪ್ಯಾರಲೆಲ್ ಟು ಎ ಸಿ. ಇದರ ಅರ್ಥ ಏನು? ಫಸ್ಟು ಎ ಸಿಯನ್ನು ನಾವು ಜಾಯಿನ್ ಮಾಡೋಣ. ಎ ಸಿಯನ್ನು ಜಾಯಿನ್ ಮಾಡೋಣ. ಮಾಡಿದ್ವಾ? ಈ ಎ ಸಿ ಅನ್ನುವಂಥ ಲೈನಿಗೆ, ಎ ಸಿ ಲೈನಿಗೆ ಪ್ಯಾರಲೆಲ್ ಆಗಿ ಒಂದು ಲೈನನ್ನು ಡ್ರಾ ಮಾಡಬೇಕು. ಅದು ಹೆಂಗಿರಬೇಕು ನೋಡಿ, ಈ ಎ ಸಿಗೆ ಪ್ಯಾರಲೆಲ್ ಆಗಿ ಇಲ್ಲೂ ಮಾಡ್ಬೋದು, ಇಲ್ಲೂ ಮಾಡ್ಬೋದು ಅಲ್ವಾ? ಇಲ್ಲೂ ಡ್ರಾ ಮಾಡ್ಬೋದು, ಇಲ್ಲೂ ಡ್ರಾ ಮಾಡಬಹುದು. ಆದರೆ ಪೂರ್ತಿ ಪ್ರಶ್ನೆ ಓದೋಣ. ವಾಟ್ ದೇ ಆರ್ ಆಸ್ಕಿಂಗ್? ಓಕೆ, ಸೊ ಎ ಲೈನ್ ಪ್ಯಾರಲೆಲ್ ಟು ಎ ಸಿ ಇಂಟರ್ಸೆಕ್ಟ್ಸ್ ಎ ಬಿ ಅಟ್ ಎಕ್ಸ್. ನೋಡಿ, ಎ ಬಿ ಅಟ್ ಎಕ್ಸ್. ಸೊ ಈ ಎ ಸಿಗೆ ಪ್ಯಾರಲೆಲ್ ಆಗಿ ಇರ್ತಕ್ಕಂಥ ಲೈನ್ ಏನಿರುತ್ತಲ್ಲ, ಆ ಲೈನ್ನ ಒಂದು ಪಾಯಿಂಟ್ ಎ ಬಿನ ಇಂಟರ್ಸೆಕ್ಟ್ ಮಾಡುತ್ತೆ ಅಟ್ ಪಾಯಿಂಟ್ ಎಕ್ಸ್ ಅಂತೆ, ಅಂಡ್ ಬಿ ಸಿಯನ್ನ ಇಂಟರ್ಸೆಕ್ಟ್ ಮಾಡುತ್ತೆ ಅಟ್ ಪಾಯಿಂಟ್ ವೈ ಅಂತೆ. ಹಾಗಿದ್ರೆ ಈ ಎರಡು ಪಾಯಿಂಟ್ಸ್ಗಳನ್ನು ಈಗ ಜಾಯಿನ್ ಮಾಡಬೇಕು. ಅದೇ ನಮ್ಮ ಕೆಲಸ. ಏನು ಬರುತ್ತೆ? ಎಕ್ಸ್ ವೈ. ಹಾಗಿದ್ರೆ ಈ ಲೈನ್ ಎಕ್ಸ್ ವೈ ಏನಿದೆಯಲ್ಲ, ದಿಸ್ ಈಸ್ ಪ್ಯಾರಲೆಲ್ ಟು ಎ ಸಿ. ಹಾಗೆ ಈ ಎಕ್ಸ್ ವೈ ಇಲ್ಲಿ ಬರಲ್ಲ, ಇಲ್ಲೇ ಯಾಕೆ ಬರುತ್ತೆ ಅಂದರೆ ದಿಸ್ ಪಾಯಿಂಟ್ ಎಕ್ಸ್ ಇಂಟರ್ಸೆಕ್ಟ್ಸ್ ಎ ಬಿ, ಹಾಗೆ ದಿಸ್ ಪಾಯಿಂಟ್ ವೈ ಇಂಟರ್ಸೆಕ್ಟ್ಸ್ ಬಿ ಸಿ ಅಂತ ಆಲ್ರೆಡಿ ಕೊಟ್ಟಾರೆ. ಹಾಗಾಗಿ ಅದರ ಪ್ರಕಾರ ಬಂದ್ವಿ. ಓಕೆ, ಸರಿ. ಪ್ರೂವ್ ಮಾಡಬೇಕಾಗಿರೋದೇನು? ಪ್ರೂವ್ ದ್ಯಾಟ್ ಏರಿಯಾ ಆಫ್ ಎ ಡಿ ಎಕ್ಸ್. ಎ ಡಿ ಎಕ್ಸ್ ಏನಿದು? ಎ ಡಿ ಎಕ್ಸ್ ಅನ್ನುವಂಥದ್ದು ಟ್ರಯಾಂಗಲ್. ಹಾಗಿದ್ರೆ ಈಗ ಟ್ರಯಾಂಗಲ್ನ ನಾವು ಬಿಡಿಸ್ಕೋಬೇಕು. ಎ ಡಿ ಎಕ್ಸ್ ಅಂದರೆ ಡಿ ಇಂದ ಎಕ್ಸ್ನ ನಾನು ಜಾಯಿನ್ ಮಾಡ್ತಿದ್ದೀನಿ. ವಾಟ್ ಯು ವಿಲ್ ಗೆಟ್? ಎ ಡಿ ಎಕ್ಸ್. ಕರೆಕ್ಟ್ ಅಲ್ಲ? ಎ ಡಿ ಎಕ್ಸ್ ಬಂತು. ಅರ್ಥ ಆಯ್ತಾ? ದಿಸ್ ಇಸ್ ಒನ್ ಟ್ರಯಾಂಗಲ್. ಇನ್ನೊಂದು ಯಾವುದು? ಏರಿಯಾ ಆಫ್ ಟ್ರಯಾಂಗಲ್ ಎ ಸಿ ವೈ. ಎ ಸಿ ವೈ ಎಲ್ಲಿದೆ? ಎ ಸಿ ವೈ. ಓಕೆ, ಎ ಸಿ ವೈ. ವೈನ ಈ ರೀತಿಯಾಗಿ ಜಾಯಿನ್ ಮಾಡಿದೆ. ಓಕೆ, ಎ ಇಂದ ವೈಗೆ ಜಾಯಿನ್ ಮಾಡಿದೆ. ನಮಗೇನು ಸಿಕ್ತೀಗ? ಟ್ರಯಾಂಗಲ್ ಎ ಸಿ ವೈ ಸಿಕ್ತು. ಏನು ಸಿಕ್ತು? ಎ ಸಿ ವೈ. ಗಾಟ್ ಇಟ್? ಸರಿ. ಈಗ ಇವೆರಡೂ ಟ್ರಯಾಂಗಲ್ಸ್ಗಳನ್ನು ಇವಾಗ ಏನು ಕನ್ಸ್ಟ್ರಕ್ಟ್ ಮಾಡಿದ್ವಲ್ಲ, ಎ ಡಿ ಎಕ್ಸ್
ಹೌದಾ? ಹಾಗೆ ACY ಇವೆರಡರ ಏರಿಯಾ ಈಕ್ವಲ್ ಅಂತ ತೋರಿಸ್ಬೇಕು. ಇವೆರಡರ ಏರಿಯಾನ ಹೆಂಗಿದೆ ಅಲ್ಲ ಮ್ಯಾಮ್ ಇದು ನೋಡಿದ್ರೇನೆ ಹೆದರಿಕೆ ಆಗ್ತಿದೆ. ಇದು ಕನ್ಸ್ಟ್ರಕ್ಷನ್ ನೋಡಿದ್ರೇನೆ ಇದ್ರೊಳಗೆ ಇನ್ನ ಏರಿಯಾ ಬೇರೆ ಈಕ್ವಲ್ ಅಂತ ತೋರಿಸ್ಬೇಕಂತ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ನಮಗೆ ಒಂದು ಹಿಂಟ್ ಕೊಟ್ಟಾರೆ, ವಾಟ್ ಜಾಯಿನ್ CX ಅಂತ ಕೊಟ್ಟಾರೆ. ಹಾಗಿದ್ರೆ ಜಾಯಿನ್ ಮಾಡೋಣ ಅದನ್ನ. ಜಾಯಿನ್ CX ಎಲ್ಲಿದೆ? ದಿಸ್ ಇಸ್ C, ದಿಸ್ ಇಸ್ X. ಓಕೆ, ಜಾಯಿನ್ ಮಾಡಿದ್ವಾ? ಓಕೆ ಫೈನ್. ಅವ್ರು ಹೇಳ್ದಂಗೆ ಜಾಯಿನ್ ಕೂಡ ಮಾಡಿದಾಯ್ತು. ಈಗ ನೋಡ್ತಾ ಬರೋಣ ವಾಟ್ ವಿ ನೀಡ್ ಟು ಡೂ. ನೋಡಿ, ಒಂದು ಕೆಲಸ ಮಾಡೋಣ, ಇಲ್ಲಿ ಅನಲೈಸ್ ಮಾಡ್ತಾ ಹೋಗೋಣ. ಏನು ಅಂದರೆ ನನಗೆ ಒಂದು ವಿಷಯ ಅರ್ಥ ಆಯಿತು. ಈ ಟ್ರಯಾಂಗಲ್ ADX ಏನಿದೆ ಅಲ್ಲ, ದಿಸ್ ಟ್ರಯಾಂಗಲ್ ADX ಕಾಣಿಸ್ತಿದಲ್ಲ, ಹಾಂ ಇದು. ಹಾಗೆ ಇನ್ನೊಂದು ಟ್ರಯಾಂಗಲ್ ಯಾವುದು ನೋಡಿ, ACX ಕಾಣಿಸ್ತಿದಾ? ಒಂದು ಗ್ರೀನ್, ಇನ್ನೊಂದು ಪಿಂಕ್. ಈ ADX ACX ದೇ ಆರ್ ಆನ್ ದ ಸೇಮ್ ಬೇಸ್ AX. ಯಾವುದ್ರ ಮೇಲೆ ನಿಂತಿದೆ? ಎರಡು AX ಮೇಲೆ ನಿಂತಿದೆ. ಕಾಣಿಸ್ತಿದೆ ಅಲ್ವಾ? ಈಸ್ ಇಟ್ ಕ್ಲಿಯರ್? ಓಕೆ, ಇದು ನೋಡ್ರಿ, ದಿಸ್ ಈಸ್ ADX. ಈ ಕಡೆ ಪಿಂಕ್ ಏನಿದೆ ಅಲ್ಲ, ದಿಸ್ ಈಸ್ ACX. ಎರಡೂ ಟ್ರಯಾಂಗಲ್ ದೇ ಆರ್ ಆನ್ ದ ಸೇಮ್ ಬೇಸ್. ಓಕೆ, ಹಾಗೆ ದೇ ಆರ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್. ಯಾವ್ದ್ಯಾವುದು ಪ್ಯಾರಲಲ್ಸ್ ಅಂದರೆ? ಒಂದು DC ಹಾಗೆ AB. ಹೌದಾ? DC ಮತ್ತೆ AB ಪ್ಯಾರಲಲ್ ಅನ್ನೋದನ್ನು ಆಲ್ರೆಡಿ ಕೊಟ್ಟಾರೆ. ಸೊ ದೇ ಆರ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್. ಹೌದಾ? ಏನು AX ಏನಿದೆಲ್ಲ, ದಿಸ್ ಇಸ್ ಅ ಪಾರ್ಟ್ ಆಫ್ ಲೈನ್ AB. ಹಾಗಿದ್ರೆ AX ವಿಲ್ ಬಿ ಪ್ಯಾರಲಲ್ ಟು DC. ಅದನ್ನೇ ನಾವು ಕಂಪ್ಲೀಟ್ ಆಗಿ AB ಇಸ್ ಪ್ಯಾರಲಲ್ ಟು DC ಅಂತಾನೆ ತಗೋಬಹುದು. ಹೌದಾ? ಬಿಟ್ವೀನ್ ಸೇಮ್ ಪ್ಯಾರಲಲ್ಸ್ ಇರೋದಂತರೂ ಸತ್ಯ, ಹಾಗೆ ಸೇಮ್ ಬೇಸ್ AX ಮೇಲೆ ಇರೋದು ನಿಜ. ಹಾಗಿದ್ರೆ ವಾಟ್ ವಿ ಶಲ್ ಸೇ, ಏರಿಯಾ ಆಫ್ ಟ್ರಯಾಂಗಲ್ ADX ಏನಿರ್ತದಲ್ಲ, ಅದು ಏರಿಯಾ ಆಫ್ ಟ್ರಯಾಂಗಲ್ ACXಗೆ ಈಕ್ವಲ್ ಅಂತ ಬರೆಯೋಣ. ಫಸ್ಟ್ ಇಷ್ಟು ಬರೆಯೋಣ. ಇಷ್ಟು ನಮಗೆ ಅರ್ಥ ಆಯ್ತು. ಏನು ಅರ್ಥ ಆಯ್ತು ಅದನ್ನು ಬರೆಯೋಣ. ಸೊ ಟ್ರಯಾಂಗಲ್ ADX ಆ್ಯಂಡ್ ಟ್ರಯಾಂಗಲ್ AXC. ನಮಗೆ ಇಲ್ಲಿ ಈ ರೀತಿ ಪ್ರಶ್ನೆ ಕೊಟ್ಟಾಗ ಹಿಂಟ್ ಕೂಡ ಕೊಟ್ಟಿದ್ರು, ಎಲ್ಲ ಮಾಡಿದ್ರು. ನಾವು ಏನು ಮಾಡಬೇಕು ಅಂದರೆ, ನೆನ್ಪಿಟ್ಕೊಳ್ಳಿ, ಇಲ್ಲಿ ಇರೋದೇನು ಕಾನ್ಸೆಪ್ಟ್ ಏನು? ಪ್ಯಾರಲೆಲಗ್ರಾಮ್ ಇತ್ತು ಅಂದರೆ ಎರಡು ಪ್ಯಾರಲೆಲಗ್ರಾಮ್, ಇಫ್ ದೇ ಆರ್ ಆನ್ ದ ಸೇಮ್ ಬೇಸ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ನೋಡ್ಕೊಳ್ಳಿ. ಹೌದಾ? ಸೊ ಇಲ್ಲಿ ಕೊಟ್ಟಿರೋ ಟ್ರಯಾಂಗಲ್ಸ್ ADX ACY ಏನಿದೆ ಅಲ್ಲ, ಎಲ್ಲಿದೆ? ಒಂದು ADX ಇಲ್ಲಿದೆ, ACY ಇಲ್ಲಿದೆ. ಎರಡು ಬೇರೆ ಬೇರೆ ಇದೆ. ಹೌದಾ? ಒಂದೇ ಬೇಸಲ್ಲಿ ನಿಮಗೆ ಸಿಕ್ತಿಲ್ಲ. ಆದರೆ ಒಂದೇ ಬೇಸಲ್ಲಿ ಸಿಗ್ತಕ್ಕಂಥ ಟ್ರಯಾಂಗಲ್ಸ್ಗಳನ್ನು ಫಸ್ಟ್ ಬರ್ಕೊಳ್ಳಿ. ನೆಕ್ಸ್ಟು ಮತ್ತೆ ಮುಂದಿನ ಸ್ಟೆಪ್ಪಿಗೆ ಹೋಗೋಣ. ಮತ್ತೆ ಯಾವುದಾದ್ರೂ ಎರಡು ಪೇರ್ ಸಿಗ್ತವ ನೋಡೋಣ. ಎರಡನ್ನೂ ಕಂಪೇರ್ ಮಾಡಿದಾಗ ಏನಾದರೂ ಆನ್ಸರ್ ಬರುತ್ತಾ? ಅರ್ಥ ಆಯ್ತಾ? ಈ ರೀತಿಯಾಗಿ ನಾವು ಪ್ರಶ್ನೆನ ಅಪ್ರೋಚ್ ಮಾಡ್ತಾ ಹೋಗಬೇಕು. ಫಸ್ಟು ಯಾವ್ಯಾವ ಟ್ರಯಾಂಗಲ್ಸ್ಗಳು ಸೇಮ್ ಬೇಸ್ ಸೇಮ್ ಪ್ಯಾರಲಲ್ಸಲ್ಲಿ ಸಿಗುತ್ತಾ ಅವನ್ನ ನೋಡಿ ಬರ್ಕೊಳ್ಳೋದು, ಆ ಕೆಲಸ ಮಾಡಬೇಕು. ಅರ್ಥ ಆಯ್ತಾ? ಮೀಡಿಯನ್ ಅಂತೂ ಇಲ್ಲಿಲ್ಲ ನಮಗೆ. ಮೀಡಿಯನ್ ಇತ್ತು ಅಂದರೆ ಅದನ್ನು ತೊಗೊಂಡ್ಬಿಡೋದು. ಮೀಡಿಯನ್ ಇಲ್ಲ, ಈ ರೀತಿ ಹೋಗೋದು. ಇರೋದೇ ಎರಡು ಕಾನ್ಸೆಪ್ಟು, ಒಂದು ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ಆರ್ ಆನ್ ದ ಸೇಮ್ ಬೇಸ್, ಅದೊಂದು ಕಾನ್ಸೆಪ್ಟು, ಇಲ್ಲ ಮೀಡಿಯನ್ ಕಾನ್ಸೆಪ್ಟ್. ಇದೇ ಇಲ್ಲಿ ಅಪ್ಲೈ ಆಗೋದು. ಸರಿ. ಸೊ ಟ್ರಯಾಂಗಲ್ ADX ಆ್ಯಂಡ್ ಟ್ರಯಾಂಗಲ್ AXC ಆರ್ ಆನ್ ದ ಸೇಮ್ ಬೇಸ್, ಆರ್ ಆನ್ ದ ಸೇಮ್ ಬೇಸ್. ಯಾವುದು ಬೇಸ್? ಯಾವುದು? AX. ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್, ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ಯಾವ್ದ್ಯಾವ್ದದು? ಸೇಮ್ ಪ್ಯಾರಲಲ್ಸ್ ಯಾವ್ದ್ಯಾವುದು? AB ಆ್ಯಂಡ್ DC. AB ಆ್ಯಂಡ್ DC. ಹಾಗಿದ್ರೆ ನಾನು ಇವಾಗ ಕನ್ಕ್ಲೂಡ್ ಮಾಡ್ತೀನಿ ಏನಂತ. ದೇರ್ ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ADX ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ AXC. ಹೌದಾ? ಏರಿಯಾ ಆಫ್ ಟ್ರಯಾಂಗಲ್ AXC. ಇಷ್ಟ ಅರ್ಥ ಆಯ್ತಾ? ಓಕೆ, ಲೆಟ್ ಮೀ ಟೇಕ್ ದಿಸ್ ಆಸ್ ಇಕ್ವೇಶನ್ 1. ಸರಿನಾ? ಓಕೆ. ಸೊ ಈಗೇನಾಯ್ತಲ್ಲ, ಎನಲೈಸ್ ಮಾಡಾಯ್ತು. ಹಾಗಾಗಿ ಇದನ್ನು ಸದ್ಯದ ಮಟ್ಟಿಗೆ ಅಳಿಸಿರ್ತೀನಿ. ಓಕೆ, ಸರಿ. ಮುಂದೆ ನೆಕ್ಸ್ಟ್ ಏನು ಮಾಡಬೇಕು? ಇದು ಎಕ್ಸ್ ಮತ್ತಿದು ವೈ. ಎಕ್ಸ್ ಮತ್ತು ವೈ ಆ್ಯಸ್ ಇಟ್ ಈಸ್ ಬರದೆ. ಸರಿ. ಮುಂದೆ ನಮಗೆ ADX ಏನೋ ಸಿಕ್ತು, ಆದರೆ ವೈ ಬೇಕಾಗಿತ್ತು, ACX ಇದೆ, ಉಪಯೋಗ ಇಲ್ಲ. ಹಾಗಿದ್ರೆ ಮುಂದೆ ಏನಾದರೂ
ಇಲ್ಲಿ ಈ ಟ್ರೆಪಿಸಿಯಂ ಒಳಗೆ ಏನಾದರೂ ಸಿಗ್ತದಾ ಅಂತ ಹುಡುಕೋಣ. ಸೊ ಈಗ ಇನ್ನೊಂದು ವಿಷಯ ನೋಡಿ, ಐ ವಿಲ್ ಗೆಟ್ ಟ್ರಯಾಂಗಲ್ಗಳು. ನನಗೆ ಟ್ರಯಾಂಗಲ್ ಸಿಗುತ್ತೆ ಮತ್ತೆ ಯಾವ್ದ್ಯಾವುದು? ಒಂದು ACX ಒಂದು, ಹೌದಾ? ACX ಒಂದು ಕರೆಕ್ಟ್ ಅಲ್ವಾ? ದೆನ್ ಮತ್ತೇನು? ACY ಸಿಗುತ್ತಾ ನೋಡ್ರಿ, ACY ನೋಡಿ, ACX ಹಾಗೆ ACY. ACX ACY ಏನಾಗಿದೆ? ದೇ ಆರ್ ಆನ್ ದ ಸೇಮ್ ಬೇಸ್ AC. ಅರ್ಥ ಆಗ್ತಿದಾ ನಾನು ಯಾಕೆ ಅದನ್ನ ಹೈಲೈಟ್ ಮಾಡ್ತಿದ್ದೀನಿ ಅಂತ? ನೋಡಿ, ACX ಏನಿದೆಲ್ಲ ಈ ಟ್ರಯಾಂಗಲು, ಹಾಗೆ ACY ಏನಿದೆಲ್ಲ ಈ ಎರಡೂ ಟ್ರಯಾಂಗಲ್ಸ್ಗಳು ದೇ ಆರ್ ಆನ್ ದ ಸೇಮ್ ಬೇಸ್. ಈ ರೀತಿಯಾಗಿದ್ದಾವೆ ನೋಡ್ರಿ. ಹೆಂಗಿದೆ ಅಂದರೆ ಹಿಂಗೆ, ಓಕೆ, ಹಿಂಗೆ ಈ ರೀತಿಯಾಗಿ ಇರೋದು. ಓಕೆ, ದೇ ಆರ್ ಆನ್ ದ ಸೇಮ್ ಬೇಸ್. ಯಾವುದು ಇಲ್ಲಿದೆ ಅಲ್ಲ, ದಿಸ್ ಒನ್ AC ಅಂತಕ್ಕಂಥ ಸೇಮ್ ಬೇಸ್ ಮೇಲೆ ಇದೆ ಎರಡು ಟ್ರಯಾಂಗಲ್ಸ್. ಹಾಗೆ ಸೇಮ್ ಪ್ಯಾರಲಲ್ಸ್ ಕೂಡ ಹೌದು. ಯಾಕೆ? ACಗೆ ಪ್ಯಾರಲಲ್ ಆಗಿ ನಾವು XYನ ಡ್ರಾ ಮಾಡಿರೋದು ಆಯ್ತಲ್ಲ. ಓಕೆ, ಸೊ ಹಾಗಿದ್ರೆ ನಾನೀಗ ಬರಿತೀನಿ ವಾಟ್ ಐ ವಿಲ್ ರೈಟ್. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಟ್ರಯಾಂಗಲ್ ACX ಆ್ಯಂಡ್ ಟ್ರಯಾಂಗಲ್ ACY ಆರ್ on the same base. ಹೌದಾ? am I right? yes. so or on the same base and between the same parallels. ಬೇಸ್ ಯಾವುದು ಅಂತ ಬರ್ದಿಲ್ಲ ಅಲ್ವಾ? and between the ಸೇಮ್ ಪ್ಯಾರಲಲ್ಸ್ ನಿಜ, ಆದರೆ ಬೇಸ್ ಯಾವುದು? AC. ಕರೆಕ್ಟಾ? ಬೇಸ್ ಈಸ್ AC ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ಯಾವ್ದ್ಯಾವುದು? AC ಆ್ಯಂಡ್ XY. ಹಾಗಿದ್ರೆ ಏನಾಯಿತು? ವಾಟ್ ವಿಲ್ ಹ್ಯಾಪನ್ ಅಂದರೆ, ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ACY is equal to area of triangle ACX. ಇದನ್ನ equation 2 ಅಂತ ಹೇಳಿ ತಗೊಳ್ಳೋಣ. let me take this as equation 2. ಓಕೆ, ಸರಿ. ಈಗ ACY is equal to ACX ಬಂತು. ಇಲ್ಲಿ ADX is equal to AXC. ಹೌದಾ? AXC ಅಂದ್ರೇನು, ACX ಅಂದ್ರೇನು, ಎರಡು ಸೇಮ್, ಒಂದೇ ರೀತಿ ಬರೆಯೋಣ. ACX ಅಂತಾನೆ ಬರೆಯೋಣ. ಓಕೆ, ACX ಎರಡೂ ಕಡೆಯಲ್ಲಿ ಏನಿದೆ? ಇಲ್ಲಿ ACX ಇದೆ RHS ಅಲ್ಲಿ, ಇಲ್ಲಿನೂ ACX ಇದೆ. ಹೌದಾ? ಅಂದರೆ LHSಗಳು ಕೂಡ ಈಕ್ವಲ್. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಎರಡೂ ಕಡೆ ACX ಬಂದರೆ RHSಗಳಲ್ಲಿ ಅವುಗಳ LHSಗಳನ್ನು ಈಕ್ವೇಟ್ ಮಾಡ್ಬೋದು. ಮಾಡೋಣ. ಸೊ ಫ್ರಮ್ ಇಕ್ವೇಷನ್ 1 and 2, ಫ್ರಮ್ ಇಕ್ವೇಷನ್ 1 and 2 ಐ ಶಲ್ ಸೇ ಏನಂತ? ಏರಿಯಾ ಆಫ್ ಟ್ರಯಾಂಗಲ್ ADX is equal to area of triangle ACY. area of triangle ACY. ನಮಗೇನು ಕೇಳಿದ್ರು? ಹೌದು, ಪ್ರಶ್ನೆ ಒಳಗೆ ADX is equal to ACYನೇ ಕೇಳಿದ್ರು. ನಮಗೇನು ಬಂತು? ಅದೇ ಬಂತು. ಅರ್ಥ ಆಯ್ತಾ? ಗಾಟ್ ಇಟ್? ಹಾಗಿದ್ರೆ ಇಲ್ಲಿ ಬರೆಯೋಣ ಹೆನ್ಸ್ ಪ್ರೂವ್ಡ್ ಅಂತ. ಏನು? ಹೆನ್ಸ್ ಪ್ರೂವ್ಡ್. ಓಕೆ, ಆಲ್ ರೈಟ್. ಸರಿ, ಇಲ್ಲಿಗೆ ಈ ಒಂದು ಪ್ರಶ್ನೆ ಕಂಪ್ಲೀಟ್ ಆಯಿತು. ಸೊ ನಿಧಾನವಾಗಿ ಹೇಳಿದ್ದೀನಿ. ಎಲ್ಲಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಇನ್ನೊಮ್ಮೆ ಅದನ್ನು ರಿವೈಂಡ್ ಮಾಡಿ ನೋಡಿ. ಆಲ್ ರೈಟ್. ಸರಿ, ಈಗ ನಮ್ಮ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ಇನ್ ಫಿಗರ್ AP ಈಸ್ ಪ್ಯಾರಲಲ್ ಟು BQ and BQ ಈಸ್ ಪ್ಯಾರಲಲ್ ಟು CR. ಪ್ರೂವ್ ದಟ್ ಏರಿಯಾ ಆಫ್ AQC is equal to ಏರಿಯಾ ಆಫ್ PBR. ಫಿಗರ್ ಆಲ್ರೆಡಿ ಅವರೇ ಕೊಟ್ಟಾರೆ. ಏನು ಹೇಳ್ತಿದ್ದಾರೆ? AB
ದಿಸ್ ಎ ಬಿ ಈಸ್ ಪ್ಯಾರಲೆಲ್ ಟು ಬಿ ಕ್ಯೂ ಅಂತ ಹೇಳ್ತಿದ್ದಾರೆ. ಓಕೆ, ಎ ಬಿ ಈಸ್ ಪ್ಯಾರಲೆಲ್ ಟು ಬಿ ಕ್ಯೂ. ಸರಿ, ಇದೇ ಬಿ ಕ್ಯೂ ಸಿ ಆರಿಗೆ ಪ್ಯಾರಲೆಲ್ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಏನು? ಮೂರು ಒಂದಕ್ಕೊಂದು ಪ್ಯಾರಲೆಲ್ ಇದೆ. ಮೂರು ಒಂದಕ್ಕೊಂದು ಪ್ಯಾರಲೆಲ್. ಎ ಪಿ ಬಿ ಕ್ಯೂಗೆ ಪ್ಯಾರಲೆಲ್, ಬಿ ಕ್ಯೂ ಸಿ ಆರಿಗೆ ಪ್ಯಾರಲೆಲ್, ಹಾಗೆ ಇದೇ ಸಿ ಆರ್ ಎ ಪಿಗೂ ಕೂಡ ಪ್ಯಾರಲೆಲ್ ಇರುತ್ತೆ. ಓಕೆ, ಒಂದಕ್ಕೊಂದು ಲೈನ್ಸ್ಗಳು ಸೇಮ್. ಏನು? ಪ್ಯಾರಲೆಲ್. ಪ್ರೂವ್ ದ್ಯಾಟ್ ಏರಿಯಾ ಆಫ್ ಎ ಕ್ಯೂ ಸಿ, ಎಲ್ಲದೆ ಎ ಕ್ಯೂ ಸಿ ನೋಡೋಣ ಫಸ್ಟು. ಎ ಕ್ಯೂ ಸಿ, ದಿಸ್ ಇಸ್ ಎ ಕ್ಯೂ ಸಿ. ಎ ಕ್ಯೂ ಸಿ, ಎ ಕ್ಯೂ ಸಿ, ಎ ಕ್ಯೂ ಸಿ ಕಾಣಿಸ್ತಿದಾ? ದಿಸ್ ಇಸ್ ಟ್ರಯಾಂಗಲ್ ಎ ಕ್ಯೂ ಸಿ. ಮತ್ತೆ ಏರಿಯಾ ಆಫ್ ಪಿ ಬಿ ಆರ್, ಎ ಕ್ಯೂ ಸಿ ಹಾಗೆ ಪಿ ಬಿ ಆರ್. ಪಿ ಬಿ ಆರ್ ಎಲ್ಲದೆ? ಇಲ್ಲದೆ. ದಿಸ್ ಇಸ್ ಪಿ ಬಿ ಆರ್. ಹೌದಾ? ಪಿ ಬಿ ಆರ್. ಇವೆರಡರ ಏರಿಯಾ ಈಕ್ವಲ್ ಅಂತ ಹೇಳಿ ತಗೋಬೇಕು. ಐ ಮೀನ್ ಪ್ರೂವ್ ಮಾಡಿ ತೋರಿಸ್ಬೇಕು. ಶೆಲ್ ವಿ ಡೂ ಇಟ್? ಮಾಡೋಣ. ಓಕೆ, ಸೊ ಫಸ್ಟು ಏನು ಕೊಟ್ಟರೆ ಅದನ್ನು ಯೂಸ್ ಮಾಡ್ಕೊತ ಹೋಗೋಣ. ದೇ ಹ್ಯಾವ್ ಗಿವೆನ್ ಎ ಪಿ ಇಸ್ ಪ್ಯಾರಲೆಲ್ ಟು ಬಿ ಕ್ಯೂ ಅಂತ. ಹೌದಾ? ಎ ಪಿ ಈಸ್ ಪ್ಯಾರಲೆಲ್ ಟು ಬಿ ಕ್ಯೂ. ಈ ಎ ಪಿ ಮತ್ತು ಬಿ ಕ್ಯೂ ನಡುವೆ, ಎ ಪಿ ಮತ್ತು ಬಿ ಕ್ಯೂ ನಡುವೆ ನಮಗೆ ಏನು ಸಿಗುತ್ತೆ? ಎರಡು ಟ್ರಯಾಂಗಲ್ಸ್. ಯಾವುದು? ಎ ಬಿ ಕ್ಯೂ ಹಾಗೆ ಬಿ ಪಿ ಕ್ಯೂ. ಆಮ್ ಐ ರೈಟ್? ಈ ಎರಡು ಪ್ಯಾರಲೆಲ್ಸ್ ನಡುವೆ ಎ ಬಿ ಕ್ಯೂ ಹಾಗೆ ಬಿ ಪಿ ಕ್ಯೂ ಅನ್ನುವಂಥ ಎರಡು ಟ್ರಯಾಂಗಲ್ಸ್ ಇದೆ. ದೇ ಆರ್ ಆನ್ ದ ಸೇಮ್ ಬೇಸ್ ಬಿ ಕ್ಯೂ, ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್ ಆಲ್ರೆಡಿ ಕೊಟ್ಟಾರೆ. ಹಾಗಿದ್ರೆ ಅವೆರಡರ ಏರಿಯಾ ಏನಾಯಿತು? ಸೇಮ್ ಆಯಿತು. ಹಾಗಿದ್ರೆ ಇಲ್ಲಿ ಬರಿತೀನಿ, ಇಲ್ಲಿ ನಾನು ಏನಂತ? ಟ್ರಯಾಂಗಲ್ ಸಿನ್ಸ್ ಎ ಪಿ ಈಸ್ ಪ್ಯಾರಲೆಲ್ ಟು ಬಿ ಕ್ಯೂ. ಹೌದಾ? ಎ ಪಿ ಈಸ್ ಪ್ಯಾರಲೆಲ್ ಟು ಬಿ ಕ್ಯೂ. ಟ್ರಯಾಂಗಲ್, ನಾನು ಎ ಪಿ ಮತ್ತು ಬಿ ಕ್ಯೂ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, ಎ ಪಿ ಮತ್ತು ಬಿ ಕ್ಯೂ ಬಗ್ಗೆ ಮಾತಾಡ್ತಿದ್ದೀನಿ. ಈ ಎರಡು ಪ್ಯಾರಲೆಲ್ಸ್ಗಳು ಅದನ್ನು ಕನ್ಸಿಡರ್ ಮಾಡಿದ್ದೀನಿ. ಅದರಲ್ಲಿ ಎರಡು ಟ್ರಯಾಂಗಲ್ಸ್. ಯಾವ್ದ್ಯಾವುದು? ಟ್ರಯಾಂಗಲ್ ಎ ಬಿ ಕ್ಯೂ ಆ್ಯಂಡ್ ಟ್ರಯಾಂಗಲ್ ಬಿ ಪಿ ಕ್ಯೂ ಆರ್ ಆನ್ ದ ಸೇಮ್ ಬೇಸ್, ಯಾವುದು? ಬಿ ಕ್ಯೂ ಆರ್ ಆನ್ ದ ಸೇಮ್ ಬೇಸ್ ಬಿ ಕ್ಯೂ and between the same parallels, between the same parallels ಯಾವ್ದು? ಎ ಪಿ ಆ್ಯಂಡ್ ಬಿ ಕ್ಯೂ. ದೇರ್ಫೋರ್ ನಾನಿಲ್ಲಿ ಬರಿತೀನಿ, ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಕ್ಯೂ, triangle ABQ is equal to area of triangle BPQ. Okay? All right. So, ಇದನ್ನು ನಾನು equation 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಓಕೆ, ಅರ್ಥ ಆಯ್ತಾ? ಸೊ ABQ ಹಾಗೆ BPQ ಅನ್ನುವಂಥ ಎರಡು ಟ್ರಯಾಂಗಲ್ ಸಿಕ್ತು. ಸರಿ, ಈಗ ಮುಂದೆ ನೆಕ್ಸ್ಟ್ ಕೆಲಸ ಏನು ನೋಡಿ. ಎ ಪಿ ಇಸ್ ಪ್ಯಾರಲೆಲ್ ಟು ಬಿ ಕ್ಯೂ ಅಂತ ಕೊಟ್ಟಿದ್ರು. ಅದನ್ನು ನಾವು ಬಳಸ್ಕೊಂಡು ಇಲ್ಲಿ ತನಕ ಫಸ್ಟ್ ಇಕ್ವೇಷನ್ನ ಸಾಲ್ವ್ ಮಾಡಿದಾಯಿತು, ಅಂದರೆ ತಂದ್ಕೊಂಡಿದ್ದಾಯಿತು. ಹೌದಾ? ಸೊ ಈಗ ಬಿ ಕ್ಯೂ ಇಸ್ ಪ್ಯಾರಲೆಲ್ ಟು ಸಿ ಆರ್ ಅಂತ ಕೊಟ್ಟಾರಲ್ಲ, ಅದ್ರ ಕಡೆಗೆ ಹೋಗೋಣ. ಓಕೆ, ಸೊ ಈಗ ಇದಿಷ್ಟ್ರ ಕಥೆ ಆಯಿತು. ಎರಡನೇದು ಏನು ಕೊಟ್ಟಾರಲ್ಲ ಅದ್ರ ಕಡೆಗೆ ಇವಾಗ ಹೋಗೋಣ. ಯಾವುದು? ಬಿ ಕ್ಯೂ ಈಸ್ ಪ್ಯಾರಲೆಲ್ ಟು ಸಿ ಆರ್. ಕರೆಕ್ಟಾ? ಬಿ ಕ್ಯೂ ಈಸ್ ಪ್ಯಾರಲೆಲ್ ಟು ಸಿ ಆರ್. ಈಗ ಈ ಎರಡು ಪ್ಯಾರಲೆಲ್ಸ್ಗಳ ನಡುವೆ ನಮಗೆ ಎರಡು ಟ್ರಯಾಂಗಲ್ ಸಿಗ್ತವೆ. ಅದು ಯಾವ್ದ್ಯಾವುದು ಅಂದರೆ, ಒಂದು ಬಿ ಸಿ ಕ್ಯೂ, ಇನ್ನೊಂದು ಬಿ ಆರ್ ಕ್ಯೂ. ಓಕೆ, ದಿಸ್ ಇಸ್ ಬಿ ಆರ್ ಕ್ಯೂ, ಇದು ನಮ್ಮ ಬಿ ಸಿ ಕ್ಯೂ. ಬಿ ಸಿ ಕ್ಯೂ ಹಾಗೆ ಬಿ ಕ್ಯೂ ಆರ್, ದೇ ಆರ್ ಆನ್ ದ ಸೇಮ್ ಬೇಸ್. ಬೇಸ್ ಯಾವುದು? ಸೇಮ್ ಬೇಸ್ ಅಂತ ಹೇಳ್ತಿದ್ದೀನಿ. ಇದಾ? ಅಲ್ಲ. ಯಾವುದು? ಬಿ ಕ್ಯೂ ಇಸ್ ದ ಸೇಮ್ ಬೇಸ್. ಎರಡಕ್ಕೂ ಕಾಮನ್ ಬೇಸ್ ಯಾವುದು? ಬಿ ಕ್ಯೂ. ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್. ಹಾಗಿದ್ರೆ ಅವೆರಡರ ಏರಿಯಾ ಏನಾಯಿತು? ಸೇಮ್ ಆಯಿತು.
ಹೌದಾ? ಸೊ ಹಾಗಿದ್ರೆ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಬರಿತೀನಿ ಏನಂತ, ಸಿನ್ಸ್ ಬಿ ಕ್ಯೂ ಈಸ್ ಪ್ಯಾರಲೆಲ್ ಟು ಸಿ ಆರ್. ಹೌದಾ? ಬಿ ಕ್ಯೂ ಸಿ ಆರಿಗೆ ಪ್ಯಾರಲೆಲ್ ಇದೆ. ಹೌದಾ? ಸೊ ಐ ವಿಲ್ ರೈಟ್ ಟ್ರಯಾಂಗಲ್ ಬಿ ಸಿ ಕ್ಯೂ ಅಂಡ್ ಟ್ರಯಾಂಗಲ್ ಬಿ ಕ್ಯೂ ಆರ್. ಟ್ರಯಾಂಗಲ್ ಬಿ ಸಿ ಕ್ಯೂ and triangle BQR are on the same base. On the same base. ಯಾವ್ದದು ಬೇಸ್? ಬೇಸ್ ಈಸ್ BQ. Base is BQ and between the same parallels ಯಾವ್ದದು? ಬಿ ಕ್ಯೂ ಅಂಡ್ ಸಿ ಆರ್. ಹಾಗಿದ್ರೆ ವಿ ಶಲ್ ಕನ್ಕ್ಲೂಡ್ ಏನಂತ, ದೇರ್ ಫೋರ್ ಟ್ರಯಾಂಗಲ್ ನೋಡಿ ಬಿ ಪಿ ಕ್ಯೂ ಮತ್ತು ಎ ಬಿ ಕ್ಯೂ ಇಲ್ಲಿದೆ. ಹೌದಾ? ಸೊ ಅದೇ ರೀತಿ ಇಲ್ಲಿ ಟ್ರಯಾಂಗಲ್ ಬಿ ಸಿ ಕ್ಯೂ ಇಸ್ ಈಕ್ವಲ್ ಟು ಟ್ರಯಾಂಗಲ್, ಬರೀ ಟ್ರಯಾಂಗಲ್ ಅಲ್ಲ, ಏರಿಯಾ ಆಫ್ ಟ್ರಯಾಂಗಲ್ ಬಿ ಸಿ ಕ್ಯೂ is equal to area of triangle BQR. ಅರ್ಥ ಆಗ್ತಿದ್ದಾ? ಗಾಟ್ ಇಟ್? ಸೊ ಇದನ್ನ ನಾನು ಇಕ್ವೇಶನ್ 2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಇಕ್ವೇಶನ್ 2. ಓಕೆ, ಇದನ್ನ ಇಕ್ವೇಶನ್ 1 ಅಂತ ಹೇಳಿ ಕನ್ಸಿಡರ್ ಹೇಗೆ ಮಾಡಿದ್ವೋ ಅದನ್ನ ಇಕ್ವೇಶನ್ 2 ಅಂತ ಕನ್ಸಿಡರ್ ಮಾಡಿದೆ. ಸರಿ ಆಯ್ತು. ಆದರೆ ಪ್ರಶ್ನೆ ಒಳಗೆ ನಮಗೇನು ಕೇಳಿದ್ರು? ನಮಗೆ ಕೇಳಿದ್ದು ಏರಿಯಾ ಆಫ್ ಎ ಕ್ಯೂ ಸಿ, ಏರಿಯಾ ಆಫ್ ಪಿ ಬಿ ಆರ್. ನಮಗೆ ಬಂದಿರೋದು ಎ ಬಿ ಕ್ಯೂ ಬಿ ಪಿ ಕ್ಯೂ ಬಂತು ಫಸ್ಟ್ ಇಕ್ವೇಷನಲ್ಲಿ. ಎರಡನೇದ್ರೊಳಗೆ ಬಿ ಸಿ ಕ್ಯೂ ಬಿ ಕ್ಯೂ ಆರ್ ಬಂದಿದೆ. ಏನು ಮಾಡ್ಬೇಕಿತ್ತು ತಗೊಂಡು? ನೋಡಿ ಎಲ್ ಹೆಚ್ ಎಸ್ ನೋಡೋಣ. ಏನಿದೆ? ಬಿ ಸಿ ಕ್ಯೂ ಇದೆ, ಇಲ್ಲಿ ಎ ಬಿ ಕ್ಯೂ ಇದೆ. ಹೌದಾ? ಬಿ ಸಿ ಕ್ಯೂ ಎ ಬಿ ಕ್ಯೂ. ಎ ಬಿ ಕ್ಯೂ ಎಲ್ಲದೆ? ಇಲ್ಲದೆ. ದಿಸ್ ಇಸ್ ಎ ಬಿ ಕ್ಯೂ. ಹೌದಾ? ಇದಿಷ್ಟು. ಈ ಎ ಬಿ ಕ್ಯೂ ಜೊತೆಗೆ ಅದೇ ಎರಡನೇ ಇಕ್ವೇಷನ್ ಒಳಗಿರೋ ಬಿ ಸಿ ಕ್ಯೂ ಏನಿದೆ ಎಲ್ ಹೆಚ್ ಎಸ್ ಎಲ್ ಏನಿದೆ? ಬಿ ಸಿ ಕ್ಯೂ ಇದೆ ಬಿ ಸಿ ಕ್ಯೂ. ಹೌದಾ? ಇಷ್ಟು ಇವೆರಡನ್ನ ಆ್ಯಡ್ ಮಾಡಿದರೆ ವಾಟ್ ಯು ವಿಲ್ ಗೆಟ್? ಎ ಸಿ ಕ್ಯೂ ಅಥವಾ ಎ ಕ್ಯೂ ಸಿ ಸಿಗುತ್ತೆ ತಾನೆ? ಎರಡೂ ಟ್ರಯಾಂಗಲ್ಸ್ಗಳನ್ನು ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ಎ ಕ್ಯೂ ಸಿ, ಟ್ರಯಾಂಗಲ್ ಎ ಕ್ಯೂ ಸಿ. ಹಾಗಿದ್ರೆ ಅದು ಆಯಿತು. ಆರ್ ಹೆಚ್ ಎಸ್ ಕಡೆಗೆ ಹೋಗೋಣ. ಬಿ ಪಿ ಕ್ಯೂ ಇದೆ. ಎಲ್ಲಿದೆ ಬಿ ಪಿ ಕ್ಯೂ? ಬಿ ಪಿ ಕ್ಯೂ ದಿಸ್ ಒನ್. ಹಾಗೆ ಇದ್ಯಾವುದಿದು? ಬಿ ಕ್ಯೂ ಆರ್. ಎಲ್ಲದೆ? ಬಿ ಕ್ಯೂ ಆರ್ ದಿಸ್ ಒನ್. ಎರಡನ್ನೂ ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ ಪಿ ಬಿ ಆರ್. ಹೌದಾ? ಸೊ ಹಾಗಿದ್ರೆ ಏನು ಮಾಡ್ತೀರಾ ಇವಾಗ? ಆ್ಯಡ್ ಮಾಡ್ತೀರಾ. ಆ್ಯಡಿಂಗ್ ಇಕ್ವೇಷನ್ 1 and 2 you will get, adding equation 1 and 2 you will get first area of triangle ABQ plus area of triangle BCQ is equal to area of triangle BPQ. ಹೌದಾ? BPQ plus area of triangle BQR. ಹೌದಾ? ಸೊ ಎರಡನ್ನು ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ಏರಿಯಾ ಆಫ್ ಟ್ರಯಾಂಗಲ್ ಎ ಕ್ಯೂ ಸಿ. ಅದೇ ಇವೆರಡನ್ನು ಆ್ಯಡ್ ಮಾಡಿದಾಗ ಸಿಗೋದು ಎ ಕ್ಯೂ ಸಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್. ಇವೆರಡನ್ನು ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ಪಿ ಬಿ ಆರ್. ಏನು? ಪಿ ಬಿ ಆರ್. ಅರ್ಥ ಆಗ್ತಿದೆ ಅಲ್ವಾ? ಹಾಂ, ಹೆನ್ಸ್ ಪ್ರೂವ್ಡ್. ಗಾಟ್ ಇಟ್. ಏನು ಮಾಡಿದ್ವಿ? ಇಕ್ವೇಷನ್ 1 ಮತ್ತು 2ನ ಆ್ಯಡ್ ಮಾಡಿದಾಗ ವಿ ಗಾಟ್ ವಾಟ್ ವಿ ವಾಂಟೆಡ್ ಟು ಪ್ರೂವ್. ಅರ್ಥ ಆಯ್ತಲ್ಲ ಇಲ್ಲಿವರೆಗೂ? ಸುಲಭ ಅದೇ ತಾನೆ? ಓಕೆ, ಸರಿ. ಇಲ್ಲಿಗೆ ಈ ಒಂದು ಪ್ರಶ್ನೆ ಕಂಪ್ಲೀಟ್ ಆಯಿತು. ಈಗ ನಮ್ಮ ಮುಂದಿನ ಪ್ರಶ್ನೆ. ಸೊ ಒಂದು ವೇಳೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಅದನ್ನು ಇನ್ನೊಮ್ಮೆ ರಿಪೀಟ್ ಮಾಡಿ ನೋಡಿ. ಓಕೆ, ಸರಿ. ಈಗ diagonals AC and BD of a quadrilateral ABCD intersect at O in such a way that area of triangle AOD is equal to area of triangle BOC. Prove that ABCD is a trapezium.
ಪ್ರೂವ್ ದ್ಯಾಟ್ ಎ ಬಿ ಸಿ ಡಿ ಇಸ್ ಎ ಟ್ರೆಪಿಸಿಯಂ ಅಂತ ಹೇಳ್ತಿದ್ದಾರೆ. ಸರಿ, ವಾಟ್ ದೇ ಹ್ಯಾವ್ ಗಿವನ್ ಡಯಾಗ್ನಲ್ಸ್ ಎ ಸಿ ಮತ್ತು ಬಿ ಡಿ. ಯಾವುದು? ಎ ಸಿ ಹಾಗೆ ಬಿ ಡಿ, ದೇ ಆರ್ ದ ಟೂ ಡಯಾಗ್ನಲ್ಸ್ ವಿಚ್ ಆರ್ ಇಂಟರ್ಸೆಕ್ಟಿಂಗ್. ಎಲ್ಲಿ? ಪಾಯಿಂಟ್ ಓ ಅದಲ್ಲ ಮಧ್ಯದೊಳಗೆ, ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಎ ಸಿ ಮತ್ತು ಬಿ ಡಿ ಅನ್ನುವಂಥ ಎರಡು ಡಯಾಗ್ನಲ್ಸ್ಗಳು. ಓಕೆ, ಸರಿ. ಇನ್ ಸಚ್ ಎ ವೇ ದ್ಯಾಟ್ ಏರಿಯಾ ಆಫ್, ನಮಗೆ ನೋಡಿ ಪ್ಯಾರಲಲ್ ಲೈನ್ಸ್ಗಳ ಬಗ್ಗೆ ಎಲ್ಲೂ ಮಾಹಿತಿ ಕೊಟ್ಟಿಲ್ಲ. ಒಂದು ಕ್ವಾಡ್ರಿಲ್ಯಾಟರಲ್ ಅದೇ ಎ ಬಿ ಸಿ ಡಿ ಅನ್ನುವಂಥದ್ದು, ಅದರೊಳಗೆ ಎರಡು ಡಯಾಗ್ನಲ್ಸ್ ಇದಾವೆ, ಅವು ಇಂಟರ್ಸೆಕ್ಟ್ ಆಗ್ತಿದೆ. ಹಾಗೆ ಆ ಒಂದು ಕ್ವಾಡ್ರಿಲ್ಯಾಟರಲ್ ಒಳಗೆ ಬರ್ತಕ್ಕಂಥ ಎರಡು ಟ್ರಯಾಂಗಲ್ಸ್ಗಳ ಏರಿಯಾ ಕೊಟ್ಟಾರೆ. ಯಾವ್ದ್ಯಾವ್ದದು? ದಟ್ ಈಸ್ ಏರಿಯಾ ಆಫ್ ಎ ಒ ಡಿ, ಏರಿಯಾ ಆಫ್ ಎ ಒ ಡಿ ಇದು. ಓಕೆ, ದಿಸ್ ಒನ್. ಹಾಗೆ ಏರಿಯಾ ಆಫ್ ಬಿ ಒ ಸಿ ಇದನ್ನ ಕೊಟ್ಟಾರೆ. ಗಾಟ್ ಇಟ್? ಅರ್ಥ ಆಯ್ತಾ? ಸರಿ, ವಿ ನೀಡ್ ಟು ಪ್ರೂವ್ ಎ ಬಿ ಸಿ ಡಿ ಇಸ್ ಎ ಟ್ರೆಪಿಸಿಯಂ. ಏನು ಮಾಡಬೇಕು? ವಿ ನೀಡ್ ಟು ಪ್ರೂವ್ ಎ ಬಿ ಸಿ ಡಿ ಇಸ್ ಎ ಟ್ರೆಪಿಸಿಯಂ. ಓಕೆ, ಆಲ್ ರೈಟ್. ಸರಿ, ನಾನೇನು ಮಾಡೋದು? ಹೆಂಗೆ ಇದನ್ನು ಪ್ರೂವ್ ಮಾಡೋದು? ಟ್ರೆಪಿಸಿಯಮಿಗೆ ಆ ಎರಡೂ ಟ್ರಯಾಂಗಲ್ಸ್ಗಳಿಗೆ ಏನು ರಿಲೇಷನ್ನು, ಹೆಂಗೆ ಫೈಂಡ್ ಔಟ್ ಮಾಡೋದು? ಹೋಗ್ಲಿ ಬೇಸಾದರೂ ಕೊಟ್ಟಾರ, ಪ್ಯಾರಲೆಲ್ ಅಂತ ಏನಾದರೂ ಕೊಟ್ಟಾರ? ಏನೂ ಕೊಟ್ಟಿಲ್ಲ. ಪ್ಯಾರಲೆಲ್ ಅಂತ ಕೊಟ್ಟರೆ ಮುಗೀತು, ಟ್ರೆಪಿಸಿಯಂ ಅಂತ ಹೇಳ್ದಂಗೆ ಅದು. ಹೌದಾ? ಇವಾಗ ನಮ್ಮ ಕೆಲಸ ಏನು? ದೀಸ್ ಟು ಆರ್ ಪ್ಯಾರಲೆಲ್ ಅನ್ನೋದನ್ನು ಪ್ರೂವ್ ಮಾಡೋದೇ ನಮ್ಮ ಕೆಲಸ. ಅವೆರಡು ಪ್ಯಾರಲೆಲ್ ಆದರೆ ದಿಸ್ ಈಸ್ ಟ್ರೆಪಿಸಿಯಂ. ಓಕೆ, ಯಾವುದು? ಎ ಬಿ ಸಿ ಡಿ ಇಸ್ ಎ ಟ್ರೆಪಿಸಿಯಂ ಅನ್ನೋದು ಪ್ರೂವ್ ಆಗುತ್ತೆ. ಸರಿ, ವಾಟ್ ಟು ಡೂ? ನಾನೊಂದು ಕೆಲಸ ಮಾಡ್ತೀನಿ. ಈಗ ನೋಡ್ರಿ, ಇದನ್ನ ಹೆಂಗೆ ಅಪ್ರೋಚ್ ಮಾಡೋದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ರಿ. ನಮ್ಮ ಹತ್ರ ಈ ಎರಡು ಟ್ರಯಾಂಗಲ್ಸ್ ಅದು, ಇದು ಮತ್ತು ಇದು. ಹೌದಾ? ಈ ಎರಡೂ ಟ್ರಯಾಂಗಲ್ಸ್ಗಳಿಗೆ ಇಫ್ ಐ ಆ್ಯಡ್ ಟ್ರಯಾಂಗಲ್ ಡಿ ಒ ಸಿ, ಎರಡೂ ಟ್ರಯಾಂಗಲ್ಸ್ಗಳ ಏರಿಯಾ ಈಕ್ವಲ್ ಅಂತ ಕೊಟ್ಟಾರ. ಇದಕ್ಕೆ ನಾನು ಈ ಟ್ರಯಾಂಗಲ್ ಡಿ ಒ ಸಿನ ಆ್ಯಡ್ ಮಾಡಿದರೆ ಏನು ಸಿಗುತ್ತೆ? ಕಂಪ್ಲೀಟಾಗಿ ಇದು ಆ್ಯಡ್ ಮಾಡಿದಾಗ ಎ ಡಿ ಸಿ ಸಿಗುತ್ತೆ. ಕರೆಕ್ಟ್ ಅಲ್ಲ? ಹೌದು ತಾನೇ? ಎಸ್, ಎ ಡಿ ಸಿ ಸಿಗುತ್ತೆ. ಅದೇ ರೀತಿ ಟ್ರಯಾಂಗಲ್ ಬಿ ಒ ಸಿಗೆ ಟ್ರಯಾಂಗಲ್ ಡಿ ಒ ಸಿನ ಆ್ಯಡ್ ಮಾಡಿದರೆ ಐ ವಿಲ್ ಗೆಟ್ ಬಿ ಡಿ ಸಿ ಅಲ್ವಾ? ಓಕೆ, ಹಾಗಿದ್ರೆ ಎರಡು ಟ್ರಯಾಂಗಲ್ಸ್ಗಳು ಸಿಗುತ್ತೆ, ಸುಮ್ಮನೆ ಸಿಗಲ್ಲ. ದೇ ಆರ್ ಆನ್ ದ ಸೇಮ್ ಬೇಸ್ ಡಿ ಸಿ ಅನ್ನೋದು ಕೂಡ ಅರ್ಥ ಆಗುತ್ತೆ. ಹೌದಾ? ಸೊ ನನ್ನ ಕೆಲಸ ಏನು? ಫಸ್ಟು ಟ್ರಯಾಂಗಲ್ ಡಿ ಒ ಸಿನ ಇದಕ್ಕೆ ಮತ್ತು ಇದಕ್ಕೆ ಅದರ ಏರಿಯಾನ ಆ್ಯಡ್ ಮಾಡ್ತೀನಿ. ಸೊ ಅಷ್ಟೇ ಅಲ್ಲದೆ ಈ ಕಂಪ್ಲೀಟ್ ಎರಡೂ ಟ್ರಯಾಂಗಲ್ಸ್ಗಳು, ಬಿಗ್ ಟ್ರಯಾಂಗಲ್ಸ್ ಎ ಡಿ ಸಿ ಬಿ ಡಿ ಸಿಗಳು, ದೇ ಆರ್ ಆನ್ ದ ಸೇಮ್ ಬೇಸ್ ಅಂತ ಹೇಳ್ತೀನಿ. ಹಾಗೆ ಎರಡು ಟ್ರಯಾಂಗಲ್ಸ್ಗಳು ಇಫ್ ದೇ ಆರ್ ಆನ್ ದ ಸೇಮ್ ಬೇಸ್, ಹಾಗೆ ಎರಡು ಲೈನ್ಗಳ ನಡುವೆ ಇತ್ತು ಅಂದರೆ ದೆನ್ ಡೆಫಿನೆಟ್ಲಿ ದೇ ಶುಡ್ ಲೈ ಆನ್ ದ ಪ್ಯಾರಲಲ್ ಲೈನ್ಸ್. ಸೊ ಅವಾಗ ಎರಡು ಪ್ಯಾರಲಲ್ ಲೈನ್ ಆಗುತ್ತೆ, ನಾವು ಟ್ರೆಪಿಸಿಯಂ ಅಂತ ಪ್ರೂವ್ ಮಾಡ್ದಂಗೆ ಆಗುತ್ತೆ. ಅರ್ಥ ಆಯ್ತಾ ಹೆಂಗೆ ಹೋಗೋದು ಅಂತ? ಸರಿ, ಈಗೇನು ಮಾಡ್ತೀನಿ ನಾನು? ಫಸ್ಟ್ ಆಫ್ ಆಲ್ ಈಗೇನು ಹೇಳಿದ್ವಲ್ಲ ಅದೇ ರೀತಿ ಹೋಗೋಣ. ಗಿವೆನ್ ಏನು ಕೊಟ್ಟರೆ? ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಡಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಸಿ. ಹೌದಾ? ಸೊ ನಾವು ವಾಟ್ ಐ ವಿಲ್ ಡೂ? ಆ್ಯಡ್ ಮಾಡ್ತೀನಿ. ಆ್ಯಡಿಂಗ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಒ ಸಿ ಆನ್ both sides of the above equation. On both sides of the above equation. ಹೌದಾ? ಸೊ ನೋಡ್ರಿ ಏನಾಗ್ತದೆ ಅವಾಗ ಆ್ಯಡ್ ಮಾಡಿದಾಗ ವಾಟ್ ಯು ವಿಲ್ ಗೆಟ್? ಏರಿಯಾ ಆಫ್ ಟ್ರಯಾಂಗಲ್ ಎ ಒ ಡಿ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಒ ಸಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಬಿ ಒ ಸಿ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಒ ಸಿ. ಹೌದಾ? ಸೊ ಫೈನಲಿ ಐ ವಿಲ್ ಗೆಟ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ. ಟ್ರಯಾಂಗಲ್ ಎ ಡಿ ಸಿ ವಿಲ್ ಬಿ ಈಕ್ವಲ್ ಟು, ಅರ್ಥ ಆಗ್ತಿದಲ್ಲ? ಎ ಒ ಡಿಗೆ ಡಿ ಒ ಸಿನ ಆ್ಯಡ್ ಮಾಡಿದಾಗ ಕಂಪ್ಲೀಟಾಗಿ ಇದಿಷ್ಟು ಸಿಕ್ತು. ಇವೆರಡೂ ಟ್ರಯಾಂಗಲ್ಸ್ನ ಆ್ಯಡ್ ಮಾಡಿದಾಗ ಇಷ್ಟು ಕಂಪ್ಲೀಟ್ ಟ್ರಯಾಂಗಲ್ ಸಿಕ್ತು. ಹಾಗೆ ಅದೇ ರೀತಿ ಈ ಬಿ ಒ ಸಿ ಇಲ್ಲೇನು ಟಿಕ್ ಮಾಡಿದ್ದೀನಲ್ಲ ಇದು ಮತ್ತು ಈ ಒಂದು ಟ್ರಯಾಂಗಲ್ ಯಾವುದು? ಡಿ ಒ ಸಿ, ಎರಡೂ ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ಬಿ ಡಿ ಸಿ. ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಸಿ, ಟ್ರಯಾಂಗಲ್ ಬಿ ಡಿ ಸಿ. ಇಷ್ಟ ಅರ್ಥ ಆಯ್ತಾ? ಓಕೆ, ಆಲ್ ರೈಟ್.
ಸರಿನಾ? ಇಷ್ಟು ಗೊತ್ತಾಯ್ತಾ? ಸರಿ. ದೆನ್ ವಾಟ್ ವಿ ನೀಡ್ ಟು ಡೂ? ಇವಾಗ ನೋಡಿ, ನಾನು ಬರೀತೀನಿ, ಕನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ಈಗೇನು ಸಿಕ್ತಲ್ಲ, ಸಿನ್ಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ ಆ್ಯಂಡ್ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಸಿ, ಹೌದಾ, ಎರಡೂ ಕೂಡ ಸೇಮ್. ಸೊ ದೀಸ್ ಟು ಟ್ರಯಾಂಗಲ್ಸ್ ಏರಿಯಾ ಅಂತೂ ಪ್ರೂವ್ ಆಯಿತು, ಹೌದಾ. ಸೊ ಏರಿಯಾ ಪ್ರೂವ್ ಆಯಿತು ಅಂದರೆ ಎರಡು ಟ್ರಯಾಂಗಲ್ಸ್ಗಳು ಇಫ್ ದೇ ಆರ್ ಹ್ಯಾವಿಂಗ್ ದ ಸೇಮ್ ಏರಿಯಾಸ್ ಆ್ಯಂಡ್ ಲೈಯಿಂಗ್ ಆನ್ ದ ಸೇಮ್ ಬೇಸ್, ಓಕೆ. ಸಿನ್ಸ್ ಏರಿಯಾಸ್ ಆಫ್ ಟೂ ಟ್ರಯಾಂಗಲ್ಸ್, ಬರಿತೀನಿ, ಟೂ ಟ್ರಯಾಂಗಲ್ಸ್ ಯಾವ್ದ್ಯಾವ್ದದು? ಟೂ ಟ್ರಯಾಂಗಲ್ಸ್ ಎ ಡಿ ಸಿ ಆ್ಯಂಡ್ ಬಿ ಡಿ ಸಿ ಆರ್ ಈಕ್ವಲ್. ಆಲ್ಸೋ they are lying on the same base, ಯಾವುದು? ಡಿ ಸಿ, ಹೌದಾ, ಸೇಮ್ ಬೇಸ್ ಡಿ ಸಿ. ಗಾಟ್ ಇಟ್? therefore ಟ್ರಯಾಂಗಲ್ ಯಾವ್ದ್ಯಾವುದು? ಟ್ರಯಾಂಗಲ್ ಎ ಡಿ ಸಿ and triangle BDC are between the two lines which are parallel. ಯಾವುದು? which are parallel. ಯಾವ್ದ್ಯಾವ್ದು ಲೈನ್ಸ್ಗಳು? ಯಾವ್ಯಾವ ಲೈನ್ಸ್ಗಳು ಪ್ಯಾರಲಲ್ ಅಂತ ಹೇಳ್ತಿದ್ದೀವಿ? ದಟ್ ಈಸ್ ಡಿ ಸಿ ಅಂಡ್ ಎ ಬಿ. ಓಕೆ, ದಟ್ ಈಸ್ DC and AB. Therefore, AB is parallel to DC. Also, ABCD is a trapezium. ABCD is a trapezium. ಯಾಕೆ? ನಮಗೆ ಗೊತ್ತಿದೆ ಟ್ರೆಪಿಸಿಯಂ ಒಳಗೆ one pair of opposite sides are parallel. ಹಾಗಾಗಿ we shall conclude ABCD is a trapezium. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್, ಇಷ್ಟೇ. ಗಾಟ್ ಇಟ್? ಸೊ ಅವ್ರು ಕೊಟ್ಟಿದ್ದು ಇವೆರಡರ ಏರಿಯಾನ, ನಾನು ಈ ಏರಿಯಾನ ಆ್ಯಡ್ ಮಾಡಿಕೊಂಡು ಕಂಪ್ಲೀಟ್ ಇದಿಷ್ಟರ ಏರಿಯಾನ ತಗೊಂಡು ಅದ್ರ ಬೇಸಿಸ್ ಮೇಲೆ ಇದನ್ನು ಕನ್ಕ್ಲೂಡ್ ಮಾಡಿದ್ದು. ಸರಿನಾ? ಈಗ ಮುಂದೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಆ್ಯಂಡ್ ಲಾಸ್ಟ್ ಕ್ವೆಶನ್ ಆಫ್ ಟುಡೇಸ್ ಸೆಷನ್. ಏನು ಹೇಳ್ತಿದ್ದಾರೆ ಪ್ರಶ್ನೆಯಲ್ಲಿ? ಇನ್ ಫಿಗರ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಆರ್ ಸಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಡಿ ಪಿ ಸಿ and area of triangle BDP is equal to area of triangle ARC. Show that both the quadrilaterals ABCD and DCPR are trapeziums. ಸರಿ, what they are telling, ನಮಗೆ ಕೊಟ್ಬಿಟ್ಟರೆ, ಓಕೆ, ಯಾವಾಗಲೂ ಏರಿಯಾ ಪ್ರೂವ್ ಮಾಡ್ರಿ ಅಂತ ಕೇಳ್ತಿದ್ರು. ಈ ಸಲ ಅವರೇ ಕೊಟ್ಟರೆ ಎರಡು ಟ್ರಯಾಂಗಲ್ಸ್ಗಳ ಏರಿಯಾ ಈಕ್ವಲ್ ಅಂತ ಎರಡು ಪೇರ್ ಕೊಟ್ಟರೆ. ಅದೇ ರೀತಿ ಎರಡು ಟ್ರೆಪೀಸಿಯಂಗಳನ್ನು ಕೊಟ್ಟರೆ ಏನಂತ, ಅವೆರಡು ಟ್ರೆಪೀಸಿಯಂ ಅಂತ ಪ್ರೂವ್ ಮಾಡ್ರಿ ಅಂತ ಕೊಟ್ಟಾರ. ಓಕೆ, ಸರಿ. ವಾಟ್ ದೇ ಹ್ಯಾವ್ ಗಿವನ್? ಏರಿಯಾ ಆಫ್ ಟ್ರಯಾಂಗಲ್ ಡಿ ಆರ್ ಸಿ. ಎಲ್ಲದೆ ಡಿ ಆರ್ ಸಿ? ನೋಡ್ರಿ, ವೇರ್ ಈಸ್ ಡಿ ಆರ್ ಸಿ? ಹಾಂ, ಇಲ್ಲಿದೆ ಡಿ ಆರ್ ಸಿ. ದಿಸ್ ಇಸ್ ಡಿ ಆರ್ ಸಿ, ಹೌದಾ. ಈ ಟ್ರಯಾಂಗಲ್ ಡಿ ಆರ್ ಸಿ ಏರಿಯಾ, ಹಾಗೆ ಡಿ ಪಿ ಸಿ, ಇದ್ರ ಜೊತೆಗೆ ಇನ್ನೊಂದು ಟ್ರಯಾಂಗಲ್ ಯಾವುದು? ಡಿ ಪಿ ಸಿ. ಎರಡು ಕೂಡ ಹೊಂದ್ಕೊಂಡಿದೆ, ಹೌದಾ. ಅಂದರೆ ಏನು? ದೇ ಆರ್ ಆನ್ ದ ಸೇಮ್ ಬೇಸ್ ಡಿ ಸಿ. ಡಿ ಆರ್ ಸಿ, ಡಿ ಪಿ ಸಿ ಆನ್ ದ ಸೇಮ್ ಬೇಸ್ ಡಿ ಸಿ, ಅದ್ರ ಮೇಲೆ ನಿಂತದೆ, ಹೌದಾ. ಓಕೆ, ಸೊ ಇವಾಗ ತಾನೇ ಮಾಡಿದ್ವಲ್ಲ ಅದೇ ಕಾನ್ಸೆಪ್ಟ್. ಎರಡು ಟ್ರಯಾಂಗಲ್ಸ್ಗಳ ಏರಿಯಾ ಈಕ್ವಲ್ ಇದೆ ಆ್ಯಂಡ್ ದೇ ಆರ್ ಆನ್ ದ ಸೇಮ್ ಬೇಸ್ ಅಂದರೆ ಆ ಎರಡೂ ಟ್ರಯಾಂಗಲ್ಸ್ಗಳು ಇಫ್ ದೇ ಆರ್ ಬಿಟ್ವೀನ್ ದ ಟೂ ಲೈನ್ಸ್ ಅಂತ ಇದ್ದಾಗ ಸೇಮ್ ಬೇಸ್, ಓಕೆ, ಅವುಗಳ ಏರಿಯಾ ಕೊಟ್ಟಿರೋದು ಓಕೆ. ಅದ್ರ ಜೊತೆಗೆ ಎರಡು ಲೈನ್ಸ್ಗಳ ಮಧ್ಯ ಎರಡು ಟ್ರಯಾಂಗಲ್ಸ್ ಇತ್ತು ಅಂದರೆ ಡೆಫಿನೆಟ್ಲಿ ಆ ಎರಡು ಲೈನ್ಸ್ಗಳು ಪ್ಯಾರಲಲ್ಲೇ ಇರಬೇಕು, ಹೌದಾ. ಸೊ ಹಾಗಿದ್ರೆ ಐ ವಿಲ್ ಗೋ ವಿತ್ ದಿಸ್. ಫಸ್ಟ್ ಏನು ಕೊಟ್ಟಾರಲ್ಲ ಅದನ್ನು ಬರಿತೀನಿ. ಸೊ ಗಿವೆನ್ ಏನೇನು ಕೊಟ್ಟಾರೆ? ಏರಿಯಾ ಆಫ್ ಟ್ರಯಾಂಗಲ್ ಡಿ ಆರ್ ಸಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಡಿ ಪಿ ಸಿ, ಹಾಗೆ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಪಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಆರ್ ಸಿ, ಹೌದಾ. ಸರಿ, ಆಲ್ ರೈಟ್. ಈಗ ನೋಡಿ, ಐ ವಿಲ್ ಕನ್ಕ್ಲೂಡ್. ಫಸ್ಟ್ ಪಾರ್ಟ್ ತಗೊತೀನಿ.
ಸಿನ್ಸ್ ಇದನ್ನ ತಗೊಂತೀನಿ, ಏರಿಯಾ ಆಫ್ DRC is equal to area of DPC. Also triangle DRC and triangle DPC are on the same base ಯಾವುದು DC and ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ಅಂತ ಕೊಟ್ಟಿಲ್ಲ. ಓಕೆ, ಆ್ಯಂಡನ್ನು ತೆಗೆದುಬಿಡ್ತೀನಿ ಹಾಗಿದ್ರೆ. ದೇರ್ ಫೋರ್ ಆನ್ ದ ಸೇಮ್ ಬೇಸ್ DC ಮೇಲೆ ಇರೋದು. ಸೊ ದೇರ್ ಫೋರ್ ವಿ ಕ್ಯಾನ್ ಕನ್ಕ್ಲೂಡ್ ಏನಂತ ಹೇಳ್ಬೋದು, ದೆನ್ ದಿಸ್ RP ಈಸ್ ಪ್ಯಾರಲಲ್ ಟು DC. ಓಕೆ, ಇವಾಗ ತಾನೇ ಇದೇ ರೀತಿ ಪ್ರಶ್ನೆನ ಸಾಲ್ವ್ ಮಾಡಿದ್ವಿ. ದೇರ್ ಫೋರ್ ದ ಟೂ ಲೈನ್ಸ್ ಇನ್ ಬಿಟ್ವೀನ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಲೈಯಿಂಗ್ ಏನಿದೆ ಅಲ್ಲ, those two lines should be parallel. Therefore DC is parallel to RP. ಹೌದಾ, DC is parallel to RP. Therefore DCPR is a trapezium. Therefore DCPR is a trapezium. ಅರ್ಥ ಆಯ್ತಾ? is a trapezium. ಕ್ಲಿಯರ್? ಓಕೆ, ಆಲ್ ರೈಟ್. ಸರಿ, ಈಗ ಫಸ್ಟ್ ಅಂತೂ ಮಾಡಿದ್ವಿ, ಫಸ್ಟ್ ಕೆಲಸ ಆಯಿತು. ಈಗ ಎರಡನೇದ್ರ ಕಡೆಗೆ ಹೋಗೋಣ. DCPR ಆಯಿತು. ಈಗ ABCD ಕಡೆಗೆ ಹೋಗೋಣ. ABCDನ ನಾವು ಇನ್ನೂ ಪ್ರೂವ್ ಮಾಡಿಲ್ಲ, ಮಾಡಬೇಕು. ಸೊ ಅದಕ್ಕೆ ಏನೇನು ಕೊಟ್ಟಾರೆ, ವಾಟ್ ದೇ ಹ್ಯಾವ್ ಗಿವನ್, ಏರಿಯಾ ಆಫ್ ಟ್ರಯಾಂಗಲ್ BDP. ಹೌದಾ, ಏರಿಯಾ ಆಫ್ ಟ್ರಯಾಂಗಲ್ BDP ಎಲ್ಲದೆ? ದಿಸ್ ಇಸ್ ಏರಿಯಾ ಆಫ್ ಟ್ರಯಾಂಗಲ್ BDP. ಹೌದಾ, ಸರಿ. ಹಾಗೆ ಏರಿಯಾ ಆಫ್ ಟ್ರಯಾಂಗಲ್ ARC ಕೊಟ್ಟರೆ. ಯಾವುದು? ಏರಿಯಾ ಆಫ್ ಟ್ರಯಾಂಗಲ್ ARC. ಹೌದಾ, ಸರಿ. ಸೊ ಇವೆರಡು ಟ್ರಯಾಂಗಲ್ಸ್ಗಳನ್ನು, ಎರಡು ಟ್ರಯಾಂಗಲ್ಸ್ಗಳ ಏರಿಯಾ ಈಕ್ವಲ್ ಅಂತ ಕೊಟ್ಟಾರೆ. ಬಟ್ ವಾಟ್ ವಿ ನೀಡ್ ಟು ಪ್ರೂವ್, ನಾವು ಏನನ್ನ ಪ್ರೂವ್ ಮಾಡಬೇಕು, ABCD ಇಸ್ ಎ ಟ್ರೆಪಿಸಿಯಂ ಅಂತ. ಟ್ರೆಪಿಸಿಯಂ ಅಂತ ಹೆಂಗೆ ಪ್ರೂವ್ ಆಗ್ತದೆ, ಯಾವಾಗ AB ಮತ್ತೆ DC ಎರಡು ಪ್ಯಾರಲಲ್ ಆದಾಗ. ಕರೆಕ್ಟಾ? AB ಮತ್ತು DC ವೆನ್ ದೇ ಆರ್ ಪ್ಯಾರಲಲ್ ದೆನ್ ವಿ ಕ್ಯಾನ್ ಪ್ರೂವ್ ಇಟ್. ಆದರೆ ಇಲ್ಲಿ ವಿಷಯ ಏನು ಅಂದರೆ, ನಮಗೆ ಈ ಟ್ರಯಾಂಗಲ್ಗಳನ್ನು ಕೊಟ್ಟಿಲ್ಲ. ಯಾವುದು? ಈ ಬೇಸ್ DC ಮೇಲೆ ನಿಂತಿರುವಂಥ ADC ಆಗಲಿ ಅಥವಾ BDC ಆಗಲಿ ಕೊಟ್ಟಿಲ್ಲ. ಎರಡೂ ಕಡೆ ಇರ್ತಕ್ಕಂಥ ಒಂದು ಟ್ರಯಾಂಗಲ್ ಕೊಟ್ಟರೆ. ಅದು ಯಾವುದು? ಒಂದು BDP, ಇನ್ನೊಂದು ARC. ಹೌದಾ, ಅರ್ಥ ಆಗ್ತಿದಲ್ಲ? ಇಲ್ಲಿ ಎರಡೂ ಪಾರ್ಟಲ್ಲೂ ಇರುವಂಥ ಟ್ರಯಾಂಗಲ್ಸ್ಗಳನ್ನು ಕೊಟ್ಟಾರೆ. ಸೊ ವಾಟ್ ಯು ವಿಲ್ ಡೂ, ಏನು ಮಾಡೋದೀಗ? ನನಗೆ ಇವಾಗ ಏನು ಬೇಕು ಗೊತ್ತಾ, ಇದೇನಿದೆಲ್ಲ ದಿಸ್ ಒನ್ ಯಾವುದು? ADC ಹಾಗೆ ಈ ಕಡೆಗೆ BDC ಎರಡೂ ಟ್ರಯಾಂಗಲ್ಗಳನ್ನು ನಾನು ಅವೆರಡರ ಏರಿಯಾ ಈಕ್ವಲ್ ಅಂತ ಇವಾಗ ನಾನು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿದರೆ ಏನಾಗುತ್ತೆ ಅಂದರೆ, ಸಿನ್ಸ್ ದೇ ಆರ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಬೇಸ್ DC ಕಾಮನ್ ಆಗುತ್ತೆ. ಹಾಗೆ ADC BDCಗಳು ದೇ ಆರ್ ಆನ್ ದ ಸೇಮ್ ಬೇಸ್. ಹಾಗಿದ್ರೆ ಎರಡು ಲೈನ್ಗಳೇನಿದಾವಲ್ಲ AB ಮತ್ತು CD ಪ್ಯಾರಲಲ್ ಆಗುತ್ತೆ. ಆ ಕೆಲಸ ನಾನು ಮಾಡಬೇಕು. ಆದರೆ ಹೆಂಗೆ ಮಾಡೋದು? ಐ ವಿಲ್ ಡೂ ಒನ್ ಥಿಂಗ್. ನನಗೆ ಕಂಪ್ಲೀಟ್ ಏನು ಕೊಟ್ಟಾರೆ, ARC ಕೊಟ್ಟಾರ. ಇದಿಷ್ಟು ARC. ಈ ARC ಒಳಗೆ ಇದಿಷ್ಟು ಭಾಗ ಏನಿದೆಲ್ಲ ದಿಸ್ ಪಾರ್ಟ್ ಯಾವುದು? DCR ಅಥವಾ DRC ಏನು ಕೊಟ್ಟಾರಲ್ಲ, ಈ ಟ್ರಯಾಂಗಲ್ DRC. ದಿಸ್ ಟ್ರಯಾಂಗಲ್ DRCನ ತೆಗೆದುಬಿಡ್ತೀನಿ, ಅದರ ಏರಿಯಾನ. ಉಳಿಯೋದೇನು? ADC. ಮಾಡ್ಬೋದಲ್ಲ ಆ ಕೆಲಸನ? ಮಾಡೋಣ. ಸೊ ಐ ವಿಲ್ ರೈಟ್ ಏರಿಯಾ ಆಫ್ ಟ್ರಯಾಂಗಲ್ BDP ಅಲ್ವಾ ಅದು? ಐ ಬಿಲೀವ್ BDP ಮೈನಸ್, ಒಮ್ಮೆ ನೋಡೋಣ. ಏರಿಯಾ ಆಫ್ ಟ್ರಯಾಂಗಲ್ BDPಯಲ್ಲಿ ವಾಟ್ ಐ ವಿಲ್ ರಿಮೂವ್ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ DRC ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ DRC is equal to area of triangle ARC minus area of triangle. ನೋಡ್ರಿ, ಕಂಪ್ಲೀಟ್ ARC ಎಲ್ಲದೆ. ವೇರ್ ಇಸ್ ARC?
ನಮಗೆ ARC ಏನಿದೆ ಅಲ್ಲ, ಇದರಲ್ಲಿ ಸಾರಿ ನಾನೇನು ಮಾಡಿದೆ, ಒಂದು ನಿಮಿಷ BDP ಅಲ್ಲಿ, ಓಕೆ BDP ಈಸ್ ಹಿಯರ್. ಸಾರಿ, BDP ಅಲ್ಲಿ ನಾವು DPCನ ಕಳಿಬೇಕು. ಸಾರಿ, ಇದನ್ನು DPC ಅಂತ ಚೇಂಜ್ ಮಾಡ್ತೀನಿ. ದಿಸ್ ಇಸ್ DPC. ಓಕೆ, ಸಾರಿ. ಈಗ ಕನ್ಫ್ಯೂಷನ್ ಆಗಿದ್ರೆ ಇನ್ನೊಮ್ಮೆ ಹೇಳ್ತೀನಿ. ಅದೇನು ಅಂದರೆ, ಫಸ್ಟ್ ಏನಿದೆಯಲ್ಲ ಇದು BDP ಏನಿದೆಯಲ್ಲ, ದಿಸ್ ಇಸ್ BDP. ಎಲ್ಲಿದೆ BDP? ಇಲ್ಲಿದೆ. ದಿಸ್ ಇಸ್ BDP. ಈ BDP ಒಳಗೆ ನಾನು DPC ಏನಿದೆಯಲ್ಲ ಈ ಪಾರ್ಟನ್ನು ತೆಗಿತೀನಿ. ಓಕೆ, ಅದನ್ನು ಆಲ್ರೆಡಿ ಬರೆದಿದ್ದೀನಿ, DPC ಅಂತ ಬರೆದೆ. ಅದೇ ರೀತಿ ಈ ಕಡೆಗೆ ಕಂಪ್ಲೀಟ್ ಏನಿದೆ ಅಲ್ಲ, ಯಾವುದಿದು ARC. ಈ ARC ಒಳಗೆ ಐ ವಿಲ್ ರಿಮೂವ್ ದಿಸ್ ಪಾರ್ಟ್. ಯಾವುದಿದು DRC. ಅರ್ಥ ಆಯ್ತಾ? DRCನ ತೆಗಿತೀನಿ. ಸೊ ಐ ವಿಲ್ ರೈಟ್ ಹಿಯರ್ ಏನಂತ, ARC ಮೈನಸ್ ಟ್ರಯಾಂಗಲ್, ಏರಿಯಾ ಆಫ್ ಟ್ರಯಾಂಗಲ್ DRC. ಇಷ್ಟ ಅರ್ಥ ಆಯ್ತಾ? ಹಾಗಿದ್ರೆ ಇಲ್ಲಿ ಉಳಿದಿದ್ದೇನು? ಇಲ್ಲೇನು ಉಳಿತು? ADC ಉಳಿತು. ಇದಿಷ್ಟರಲ್ಲಿ DRCನ ತೆಗೆದಾಗ ಉಳಿದಿದ್ದೇನು? ADC. ಎಲ್ಲಿ? ಇಲ್ಲಿ. ಏರಿಯಾ ಆಫ್ ಟ್ರಯಾಂಗಲ್ ADC ಉಳಿತು. ಕರೆಕ್ಟ್ ಅಲ್ವಾ? ಏರಿಯಾ ಆಫ್ ಟ್ರಯಾಂಗಲ್ ADC ಉಳಿತು. ಅದೇ ರೀತಿ BDP ಒಳಗೆ DPCನ ತೆಗೆದಾಗ ಉಳಿದಿದ್ದೇನು? BDC. ಏರಿಯಾ ಆಫ್ ಟ್ರಯಾಂಗಲ್ BDC. ಇಷ್ಟ ಅರ್ಥ ಆಯ್ತಾ? ಗಾಟ್ ಇಟ್? ಸರಿ, ಹಾಗಿದ್ರೆ ವಾಟ್ ವಿ ಶಲ್ ಡೂ ಈಗ ಮುಂದೇನು? ಆಲ್ಮೋಸ್ಟ್ ಲಾಸ್ಟ್ ಹಂತಕ್ಕೆ ಬಂದುಬಿಟ್ಟಿವಿ, ಹೌದಾ? ಸೊ ಈಗ ನಾನು ಬರಿತೀನಿ ಟ್ರಯಾಂಗಲ್ ADC ಹಾಗೆ ಟ್ರಯಾಂಗಲ್ BDC ಲೈಯಿಂಗ್ ಆನ್ ದ ಸೇಮ್ ಬೇಸ್, ಯಾವುದು? DC. ಹೌದಾ? ಇಲ್ಲಿ ಬರಿತೀನಿ ಟ್ರಯಾಂಗಲ್ ADC and triangle BDC are on the same base. Also, they are equal in area. They are equal in area. ಹೌದಾ? ಇಲ್ಲಿ ಸಿನ್ಸ್ ಅಂತ ಹೇಳಿ ಆ್ಯಡ್ ಮಾಡ್ತೀನಿ. ಗಾಟ್ ಇಟ್? ಹಾಗಿದ್ರೆ ಐ ಶಲ್ ಕನ್ಕ್ಲೂಡ್ ಏನಂತ, ದೇರ್ ಫೋರ್ ಇಷ್ಟೆಲ್ಲ ಇದ್ದಾಗ ಎರಡೂ ಟ್ರಯಾಂಗಲ್ಸ್ಗಳೇನಿದಾವಲ್ಲ ಬಿಟ್ವೀನ್ ದ ಸೇಮ್ ಲೈನ್ಸ್ ಇರ್ತಾವಲ್ಲ, ಎರಡು ಲೈನ್ಸ್ಗಳ ಮಧ್ಯೆ ಇರ್ತಾವಲ್ಲ, ಆ ಎರಡೂ ಲೈನ್ಸು ಪ್ಯಾರಲೆಲ್. ದೇರ್ ಫೋರ್ AB is parallel to DC. AB is parallel to DC. Also, ABCD is a trapezium. ABCD is a trapezium. ಇಷ್ಟ ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಸರಿ, ಸೊ ನಾನು ಈಗ ಕನ್ಕ್ಲೂಡ್ ಮಾಡ್ತೀನಿ ಏನಂತ, ಹೆನ್ಸ್ ಪ್ರೂವ್ಡ್ ಅಂತ. ಏನು? ಹೆನ್ಸ್ ಪ್ರೂವ್ಡ್. ಓಕೆ, ಸರಿ. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಕಂಪ್ಲೀಟ್ ಆಯಿತು. ಗಾಟ್ ಇಟ್? ಆಲ್ ರೈಟ್. ಸರಿ, ಸೊ ಹಾಗಿದ್ರೆ ಮಕ್ಕಳೇ, ನಾವು ಇವತ್ತಿನ ಸೆಷನಲ್ಲಿ ಏನನ್ನ ಕಲ್ತ್ವಿ ಅನ್ನೋದನ್ನ ಒಮ್ಮೆ ಕ್ವಿಕ್ಕಾಗಿ ಸಮರೈಸ್ ಮಾಡೋಣ. ವಾಟ್ ವಿ ಹ್ಯಾವ್ ಲರ್ನ್ಡ್, ಏನನ್ನ ಕಲ್ತ್ವಿ? ನಿನ್ನೆ ಕಲ್ತಿದ್ದಂಥ ಕಾನ್ಸೆಪ್ಟ್ ಯಾವುದು? ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲ್ಸ್ ಅನ್ನುವಂಥ ಕಾನ್ಸೆಪ್ಟ್ನ ಮೇಲೆ NCERT ಎಕ್ಸಸೈಸ್ ಕ್ವಶನ್ಸ್ ಏನಿತ್ತಲ್ಲ ಅವುಗಳನ್ನು ಇವತ್ತಿನ ಸೆಷನಲ್ಲಿ ನಾವು ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ, ಹೌದಾ? ಸೊ ಇದು ಲಾಸ್ಟ್ ಕಾನ್ಸೆಪ್ಟ್ ಆಗಿತ್ತು, ಹಾಗೆ ಲಾಸ್ಟ್ ಎಕ್ಸಸೈಸ್ ಕ್ವಶನ್ ಕೂಡ ಆಗಿತ್ತು ಈ ಒಂದು ಚಾಪ್ಟರ್ ಮೇಲೆ. ಅಷ್ಟೇ ಅಲ್ಲದೆ ನಮ್ಮ 15ನೇ ಚಾಪ್ಟರ್ ಅಂದರೆ ಕಡೆಯ ಚಾಪ್ಟರ್ ಆಫ್ ಕ್ಲಾಸ್ 9 ಕೂಡ ಆಗಿತ್ತು. ಕಡೆಯ ಚಾಪ್ಟರ್ನ ಕಡೆಯ ಸೆಷನ್ ಇವತ್ತು ನಮ್ಮದು. ಸೊ ಎಲ್ಲರೂ ಇಷ್ಟು ದಿವಸ ಏನು ಈ ಮ್ಯಾಥಮೆಟಿಕ್ಸ್ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಬಂದಿದ್ವಲ್ಲ, ಈ ಜರ್ನಿಯಲ್ಲಿ ಯಾರ್ಯಾರು ನೀವೆಲ್ಲ ಈ ಒಂದು ವಿಡಿಯೋಸ್ಗಳನ್ನು ವಾಚ್ ಮಾಡ್ತಾ ಬಂದಿದ್ದೀರಾ, ಖಂಡಿತ ನಿಮಗೆ ಇದರಿಂದ ಹೆಲ್ಪ್ಫುಲ್ ಇಷ್ಟಲ್ಲದೆ ಇದ್ರೂ ಒಂದಿಷ್ಟಾದರೂ ಆಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಅದೇ ರೀತಿ ನಾನು ಪಾಸಿಟಿವ್ ಆ್ಯಟಿಟ್ಯೂಡಲ್ಲೇ ಇರುವಂಥದ್ದು. ನೀವೆಲ್ಲ ಖಂಡಿತ ಇದರ ಸದುಪಯೋಗ ತೊಗೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಇಷ್ಟು ದಿವಸ ಜರ್ನಿಯಲ್ಲಿ ನಾವೆಲ್ಲ ಎಷ್ಟು ಡಿಸ್ಕಸ್ ಮಾಡಿದ್ವಲ್ಲ ಈ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಗಳನ್ನು,
ಓಕೆ, ಸೊ ಅವುಗಳನ್ನು ನೀವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಸ್ಕೋರನ್ನು ಮಾಡಿ ನಿಮ್ಮ ಎಕ್ಸಾಮಲ್ಲಿ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಪ್ರತಿಯೊಬ್ಬ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಒಳ್ಳೆ ಸ್ಕೋರ್ ಮಾಡಿ ಅಂತ ಹೇಳಿ ನಾನು ಐ ವಿಶ್. ಓಕೆ, ಸೊ ಇಲ್ಲಿಗೆ ನಮ್ಮ ಇವತ್ತಿನ ಸೆಷನ್ ಮುಗೀತು. ಹಾಗೆ ನಮ್ಮ ಕಂಪ್ಲೀಟ್ ಯಥಾರ್ಥ ಬ್ಯಾಚ್ನಲ್ಲಿ ಇದ್ದಂಥ ಈ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಏನಿತ್ತಲ್ಲ ಇದು ಕೂಡ ಇವತ್ತಿಗೆ ಕಂಪ್ಲೀಟ್ ಆಯಿತು. ಹಾಗಿದ್ರೆ ಮಕ್ಕಳೇ, ನಾವು ಮುಂದಿನ ಸೆಷನಲ್ಲಿ ಮತ್ತೆ ಸಿಗೋಣ, ಆದರೆ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಚೆನ್ನಾಗಿ ಓದಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.